Dear friends, welcome to Inquest. In this class, let's discuss about 12th November 2021 daily current affairs. So, ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತು ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೊ ಎಕ್ಸಾಮ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ಸೋರ್ಸ್ ಮಾಡಿರ್ತೇವೆ. ಸೊ ಅದ್ರ ಜೊತೆ ಇನ್ಕ್ವೆಸ್ಟ್ ಒನ್ ಲೈನರ್ಸ್ ಮತ್ತೆ ಇನ್ಕ್ವೆಸ್ಟ್ ಚಾಲೆಂಜ್ ಅಂದ್ರೆ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ಕೆಲವೊಂದು ಕ್ವಿಸ್ ಕ್ವೆಶನ್ಸ್ ಇರುತ್ತೆ. ಸೊ ಅದಕ್ಕೆ ಯಾರು ಸರಿ ಉತ್ತರ ಕೊಡ್ತಾರೆ ಅವರ ನೇಮ್ಸ್ ನೆಲ್ಲ ನಾವು ನೆಕ್ಸ್ಟ್ ಪ್ರೆಸೆಂಟೇಷನ್ ಅಲ್ಲಿ ಎಂಡೋಸ್ ಮಾಡ್ತೀವಿ. And all these activities are useful for your UPSC, KPSC, Group C exams, PSI, and all other competitive exams. So let's see the index of today's discussion. Number one, two innovative customer-centric initiatives of RBI to be launched. So RBI ವತಿಯಿಂದ ಕಸ್ಟಮರ್ ಸೆಂಟ್ರಿಕ್ ಇನಿಷಿಯೇಟಿವ್ಸ್ ಅಂದ್ರೆ ತನ್ನ ಗ್ರಾಹಕರಿಗೆ ಅನುಕೂಲವಾಗುವಂತೆ ಸೊ ಎರಡು ಸ್ಕೀಮ್ಸ್ ನ ಲಾಂಚ್ ಮಾಡಲಿದೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಆ ಎರಡು ಸ್ಕೀಮ್ಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. So article number 2, enhancing steel intensity in rural sector and move towards green steel. ಅಂದ್ರೆ ಇದರಲ್ಲಿ ಎರಡು ಪಾಯಿಂಟ್ಸ್ ನಾವು ಫೋಕಸ್ ಮಾಡಬೇಕು. there is something called as national steel policy 2017 ಅಂತ ಹೇಳ್ತೀವಿ. ಸೊ ಇದಕ್ಕೆ ಹಲವಾರು ಗುರಿಗಳಿದಾವೆ. ಸೊ ಆ ಗುರಿಗಳೇನು ಅಂದ್ರೆ ಈ ಸ್ಟೀಲ್ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡಬೇಕು ಅಂಡ್ ಕನ್ಸಂಪ್ಷನ್ ಆಫ್ ಸ್ಟೀಲ್ ಇನ್ ದಿ ಕನ್ಸ್ಟ್ರಕ್ಷನ್ ವರ್ಕ್ ಇನ್ ದ ರೂರಲ್ ಸೆಕ್ಟರ್ ನ ಇಂಟೆನ್ಸಿಫೈ ಮಾಡಬೇಕು. ಅದ್ರ ಜೊತೆ ಸ್ಟೀಲ್ ಪ್ರೊಡಕ್ಷನ್ ನ ನಾವು ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಏನು ಗ್ರೀನ್ ಸ್ಟೀಲ್ ಅಂದ್ರೆ ಸೊ ಇದನ್ನ ಹೇಗೆ ನಾವು ಪೊಲ್ಯೂಟಿಂಗ್ ಟು ನಾನ್ ಪೊಲ್ಯೂಟಿಂಗ್ ಆಗಿ ಹೇಗೆ ನಾವು ಕನ್ವರ್ಟ್ ಮಾಡ್ತೀವಿ. ಸೊ ಇದನ್ನೆಲ್ಲ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್. ಸೊ ಆರ್ಟಿಕಲ್ ನಂಬರ್ 3 is related to air pollution and crackers. So as we all know, ban of crackers during Deepavali celebrations. ಆಕ್ಚುಲಿ ಸೊ ಈ ಬ್ಯಾನ್ ಆಫ್ ಕ್ರ್ಯಾಕರ್ಸ್ ನಿಜವಾಗ್ಲೂ ಏರ್ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಿದ್ಯಾ ಇಲ್ವಾ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಇದ್ರ ಜೊತೆ ಬೇರೆ ಏನೇನ್ ಫ್ಯಾಕ್ಟರ್ಸ್ ನ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಡೆಲ್ಲಿ ಆಸ್ ಅನ್ ಎಕ್ಸಾಂಪಲ್ ತಗೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾ ಬಂದ್ಬಿಡೋಣ. ಸೊ ದಿಸ್ ಆರ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಏರ್ ಪೊಲ್ಯೂಷನ್ ರಿಲೇಟೆಡ್ ಎಸೆ ರೈಟಿಂಗ್. ಸೊ ಆರ್ಟಿಕಲ್ ನಂಬರ್ 4, ಇಂಡಿಯಾ US ಮಾನಿಟರಿಂಗ್ ಡಿಫೆನ್ಸ್ ಟ್ರೇಡ್ ಪ್ರಾಜೆಕ್ಟ್ಸ್. ಸೊ ಇಂಡಿಯಾ ಮತ್ತೆ US ಮಧ್ಯ ಜಾಯಿಂಟ್ ಡಿಫೆನ್ಸ್ ಟ್ರೇಡ್ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಈ ಒಂದು ಅಗ್ರಿಮೆಂಟ್ ಪ್ರಕಾರ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆರ್ಟಿಕಲ್ ನಂಬರ್ 5, ಇಂಡಿಯಾ ಕನ್ಫರ್ಸ್ ಹಾನರರಿ ರ್ಯಾಂಕ್ ಆಫ್ ಜನರಲ್ ಆನ್ ನೇಪಾಲ್ ಆರ್ಮಿ ಚೀಫ್. ಸೊ ನೇಪಾಲ್ ಆರ್ಮಿ ಚೀಫ್ಗೆ ಭಾರತ ಸರ್ಕಾರ ಹಾನರರಿ ರ್ಯಾಂಕ್ ನ ಕೊಟ್ಟಿರ್ತಾರೆ ಅಥವಾ ಕನ್ಫರ್ಮ್ ಮಾಡಿರ್ತಾರೆ. ಸೊ ಯಾರಿಗೆ ಈ ಹಾನರರಿ ರ್ಯಾಂಕ್ ನ ಕನ್ಫರ್ಮ್ ಮಾಡಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 6, ನೇವಿ ಡಿಸ್ಪ್ಲೇ ಸಬ್ಮರೈನ್ ರೆಸ್ಕ್ಯೂ ಎಬಿಲಿಟಿ. ಸೊ ದಿಸ್ ಇಸ್ ಆಕ್ಚುಲಿ ಪಾರ್ಟ್ ಆಫ್ ಗೋವಾ ಮ್ಯಾರಿಟೈಮ್ ಕಾನ್ಕ್ಲೇವ್. ಸೊ ಗೋವಾ ಮ್ಯಾರಿಟೈಮ್ ಕಾನ್ಕ್ಲೇವ್ ನಡೀತಾ ಇದೆ. ಸೊ ಅದರಲ್ಲಿ ನೇವಿ ಏನ್ ಮಾಡಿದೆ ಅಂದ್ರೆ ಸಬ್ಮರೈನ್ ರೆಸ್ಕ್ಯೂ ಎಬಿಲಿಟಿ. ಸಬ್ಮರೈನ್ ಅಂದ್ರೆ ನೀರಲ್ಲಿ ಯಾವ್ದಾದ್ರು ವಾರ್ಶಿಪ್ಸ್ ಏನಾದ್ರು ಸ್ಟಕ್ ಆಗಿದ್ರೆ ಸೊ ಅದನ್ನ ಹೇಗೆ ರೆಸ್ಕ್ಯೂ ಮಾಡಬಹುದು ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡಿದೆ. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 7, ನಾಸಾ ಪುಷಸ್ ಬ್ಯಾಕ್ ಮೂನ್ ಲ್ಯಾಂಡಿಂಗ್ ಡೆಡ್ ಲೈನ್ ಟು 2025. ಸೊ ಈ ಮೂನ್ ಲ್ಯಾಂಡಿಂಗ್ ಮಿಷನ್ ಏನಿತ್ತು ನಾಸಾದು ಸೊ ಅದು 2024 ಗೆ ಮೊದಲು ಫಿಕ್ಸ್ ಆಗಿತ್ತು ಆಸ್ ವೆನ್ ಡೊನಾಲ್ಡ್ ಟ್ರಂಪ್ ವಾಸ್ ದಿ ಪ್ರೆಸಿಡೆಂಟ್ ಆಫ್ USA. ಸೊ ಅವಾಗ 2024 ಗೆ ಫಿಕ್ಸ್ ಆಗಿತ್ತು. ಇದನ್ನ ಮತ್ತೆ ನ್ಯೂ ಪ್ರೆಸಿಡೆಂಟ್ ಪೋಸ್ಟ್ಪೋನ್ ಮಾಡಿರ್ತಾರೆ. ಸೊ ಇವಾಗ ಈ ಮಿಷನ್ ನ 2025 ಗೆ ಪೋಸ್ಟ್ಪೋನ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಸೊ ಆರ್ಟಿಕಲ್ ನಂಬರ್ 8, IAF ಇಂಡಿಯನ್ ಏರ್ ಫೋರ್ಸ್ ಪ್ಲಾನ್ಸ್ ಏರೋಬ್ಯಾಟಿಕ್ಸ್ ಇನ್ ದುಬೈ ಶೋ. ಸೊ ಈ ಬೆಂಗಳೂರಲ್ಲಿ ಏರ್ ಶೋ ಹೇಗ್ ನಡೀತೋ ಅದೇ ರೀತಿ ದುಬೈಯಲ್ಲೂ ಪ್ರತಿ 2 ವರ್ಷಕ್ಕೊಂದ್ಸರಿ ಈ ಏರ್ ಶೋ ನಡೆಯುತ್ತೆ. ಸೊ ಈ ಏರ್ ಶೋ ಅಲ್ಲಿ ಭಾರತದಿಂದ ಏನೇನ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ದಿ ಡೀಟೇಲ್ ಡಿಸ್ಕಷನ್, ಇನ್ಕ್ವೆಸ್ಟ್ ಚಾಲೆಂಜ್ 3 ನ ಸರಿ ಉತ್ತರಗಳನ್ನ ಇಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಲುಕ್ ಇನ್ ಟು ದಿ ಆನ್ಸರ್ ಅಂಡ್ ವಿ ಅಪ್ರಿಶಿಯೇಟ್ ದೋಸ್ ಸ್ಟೂಡೆಂಟ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್ ಚಾಲೆಂಜ್ 3. ಅಮಿತ್, then we have Rachana, we have Banu, we have Manjunath and Santosh. Thank you for your participation. So with this, let's go to the first article of the day. So launch of 2 innovative customer centric initiatives of RBI. So RBI launch ಮಾಡ್ತಕ್ಕಂತ ಈ ಎರಡು ಇನಿಷಿಯೇಟಿವ್ಸ್ ಯಾವ್ದು ಅಂದ್ರೆ number 1 is RBI retail direct scheme ಅಂಡ್ ರಿಸರ್ವ್ ಬ್ಯಾಂಕ್ ಇಂಟಿಗ್ರೇಟೆಡ್ ಓಂಬುಡ್ಸ್ಮನ್ ಸ್ಕೀಮ್. ಸೊ ಇವೆರಡು ಸ್ಕೀಮ್ಸ್ ನ ಲಾಂಚ್ ಮಾಡ್ತಾ ಇದೆ. ಹಾಗಿದ್ರೆ ಇವೆರಡು ಸ್ಕೀಮ್ಸ್ ಏನು, ಅದರಿಂದ ಗ್ರಾಹಕರಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಫಸ್ಟ್ ಒನ್ ನಾವು ದಿ RBI ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಂತ ಹೇಳ್ತೀವಿ. ಸೊ ಈಸ್ ಏಮ್ಡ್ ಅಟ್ ಎನ್ಹಾನ್ಸಿಂಗ್ ಆಕ್ಸೆಸ್ ಟು ಗವರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟ್ for retail investors. So retail investors are nothing but the general public ಏನಿರ್ತಾರೆ. ಸೊ ಅವರು ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಇನ್ಮೇಲೆ ಈಸಿಯಾಗಿ ಪರ್ಚೇಸ್ ಮಾಡಬಹುದು. ಗವರ್ನಮೆಂಟ್ ಸೆಕ್ಯೂರಿಟೀಸ್ ಏನು ಅಂತ ನಾನು
ಈ ಪ್ರೆಸೆಂಟೇಷನ್ ನಲ್ಲೇ ಹೇಳ್ತೀನಿ. ಸೊ ಮುಂಚೆ ಇದು ಸ್ವಲ್ಪ ಕಷ್ಟ ಆಯ್ತು, ಕಷ್ಟ ಇನ್ ದ ಸೆನ್ಸ್ ದೇರ್ ವಾಸ್ ಲಾಟ್ ಆಫ್ ಇಂಟರ್ಫಿಯರೆನ್ಸಸ್ ಇನ್ ಬಿಟ್ವೀನ್. ಸೊ ಇವಾಗ RBI ಮುಖಾಂತರನೇ ನಾವು ನೇರವಾಗಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಬಹುದು. ಸೊ ದಿಸ್ ಇಸ್ ದಿ ನ್ಯೂ ಸ್ಕೀಮ್ ದಟ್ ವಿಲ್ ಬಿ ಲಾಂಚ್ ಬೈ RBI. So it offers them a new avenue for direct investing in securities issued by Government of India and state government. So Government of India ಮತ್ತೆ ಸ್ಟೇಟ್ ಗವರ್ನಮೆಂಟ್ ಏನು ಈ ಸೆಕ್ಯೂರಿಟೀಸ್ ಇರುತ್ತೆ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಅದನ್ನ ಡೈರೆಕ್ಟ್ ಆಗಿ ಅಲ್ಲಿ ಪಬ್ಲಿಕ್ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಏನಂತ ಕರಿತೀವಿ, ಅವರು ನೇರವಾಗಿ ಅಲ್ಲಿ ಹೂಡಿಕೆಯನ್ನ ಮಾಡಬಹುದು. ಸೊ ಇನ್ ದಿ ಸೆಕ್ಯೂರಿಟೀಸ್, so investors will be able to easily open and maintain their government securities account online with the RBI free of cost. So ಇನ್ಮೇಲೆ RBI ಅಲ್ಲಿನೇ ನೇರವಾಗಿ ಈ ಒಂದು ಅಕೌಂಟ್ ಏನಿರುತ್ತೆ, ಈ ಸೆಕ್ಯೂರಿಟಿ ಪರ್ಚೇಸಸ್ ಅಕೌಂಟ್ ಏನಿರುತ್ತಲ್ವಾ, ಸೊ ಅದನ್ನ ನೇರವಾಗಿ ಈಸಿಯಾಗಿ ಓಪನ್ ಮಾಡಬಹುದು, ಅದನ್ನ ನೇರವಾಗಿ ಮೇಂಟೈನ್ ಮಾಡಬಹುದು ಡೈರೆಕ್ಟ್ಲಿ ಫ್ರಮ್ ದಿ RBI. ಸೊ ಇದು ಕೂಡ ಆನ್ಲೈನ್ ಅಲ್ಲೇ ಮಾಡ್ಕೊಳ್ಬಹುದು ಅಂಡ್ ಇಟ್ ಇಸ್ ಟೋಟಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ವಾಟ್ ಯು ಮೀನ್ ಬೈ ಸೆಕ್ಯೂರಿಟಿ? So in India, the central government issues both treasury bills and bonds or dated securities ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದನ್ನ ನಾವು ಟ್ರೆಷರಿ ಬಿಲ್ಸ್ ಅಂತ ಕರಿತೀವಿ. ಟ್ರೆಷರಿ ಬಿಲ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಇಶ್ಯೂಡ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್. ಫಾರ್ ಎಕ್ಸಾಂಪಲ್ ಇದ್ರ ಬಗ್ಗೆ ನಾವು ಒಂದು ಸೆಪರೇಟ್ ವಿಡಿಯೋ ಮಾಡ್ತೀವಿ ಇನ್ ಕಂಪ್ಲೀಟ್ ಡೀಟೇಲ್ಸ್. ಸೊ ಜಸ್ಟ್ ಫಾರ್ ನೌ ಯು ಅಂಡರ್ಸ್ಟ್ಯಾಂಡ್ ದಟ್. ಸೊ ದೇರ್ ಇಸ್ ಸಮ್ ಪ್ರಾಡಕ್ಟ್ ಆಫ್ ಗವರ್ನಮೆಂಟ್ ದಟ್ ವಿ ಆರ್ ಪರ್ಚೇಸಿಂಗ್. For example, we are purchasing for some discounted price, let's say 90 rupees. After maturity we are going to get 100 rupees. So ಇದನ್ನ ನಾವು treasury bills ಅಂತ ಕರಿತೀವಿ. And bonds ಬಗ್ಗೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಬಾಂಡ್ಸ್ ನ ನಾವು ಡೇಟೆಡ್ ಸೆಕ್ಯೂರಿಟೀಸ್ ಅಂತ ಕೂಡ ಕರಿತೀವಿ. ಸೊ ಇವೆರಡು ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ನಾವು ಸೆಂಟ್ರಲ್ ಗವರ್ನಮೆಂಟ್ಸ್ ಇಂದ ಪರ್ಚೇಸ್ ಮಾಡಬಹುದು ಅಥವಾ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ while the state government issue only bonds or dated securities. So state government ಕೆಳಗಡೆ ಟ್ರೆಷರಿ ಬಿಲ್ಸ್ ಬರೋದಿಲ್ಲ, ಅಲ್ಲಿ ನಾವು ಬಾಂಡ್ಸ್ ಮತ್ತೆ ಡೇಟೆಡ್ ಸೆಕ್ಯೂರಿಟೀಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ವಿಚ್ ಆರ್ ಕಾಲ್ಡ್ ದಿ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ಅಂತ ಕರಿತೀವಿ. ಅಂದ್ರೆ ಈ ಸ್ಟೇಟ್ ಗವರ್ನಮೆಂಟ್ ಬಾಂಡ್ಸ್ ಅಥವಾ ಡೇಟೆಡ್ ಸೆಕ್ಯೂರಿಟೀಸ್ ನ ನಾವು ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ಅಂತ ಕರಿತೀವಿ. ಸೊ ಈ ಸೆಕ್ಯೂರಿಟೀಸ್ ನ ನಾವು RBI ಆನ್ಲೈನ್ ಮುಖಾಂತರ ಫ್ರೀ ಅಕೌಂಟ್ ಓಪನ್ ಮಾಡುವುದರ ಮುಖಾಂತರ ನೇರವಾಗಿ ಅಲ್ಲಿ ನಾವು ಹೂಡಿಕೆ ಮಾಡಬಹುದು. ಸೊ ದಿಸ್ ಇಸ್ ದಿ ಫಸ್ಟ್ ಸ್ಕೀಮ್ ದಟ್ ವಿಲ್ ಬಿ ಲಾಂಚ್ಡ್ ಬೈ ದಿ RBI. ಸೊ ಸೆಕೆಂಡ್ ಸ್ಕೀಮ್ ಏನು ಅಂದ್ರೆ ದಿ ರಿಸರ್ವ್ ಬ್ಯಾಂಕ್ ಇಂಟಿಗ್ರೇಟೆಡ್ ಆಂಬುಡ್ಸ್ಮನ್ ಸ್ಕೀಮ್. ಸೊ ಫಸ್ಟ್ ಆಫ್ ಆಲ್ ಏನಿದು ಆಂಬುಡ್ಸ್ಮನ್ ಸ್ಕೀಮ್ ಅಂತ ನಿಮ್ಗೆ ಮುಂಚೆ ಹೇಳ್ಬಿಡ್ತೀನಿ. ಆಂಬುಡ್ಸ್ಮನ್ ಸ್ಕೀಮ್ ಅಂದ್ರೆ ನಮ್ಗೇನಾದ್ರೂ ಟ್ರಾನ್ಸಾಕ್ಷನ್ಸ್ ಇಶ್ಯೂಸ್ ಇದ್ರೆ ಅಥವಾ ನಮ್ಮ ಏನಾದ್ರೂ ಅಹವಾಲುಗಳಿದ್ರೆ ನಾವು ಕಂಪ್ಲೇಂಟ್ಸ್ ನ ರೈಸ್ ಮಾಡಿದ್ರೆ ಆ ಕಂಪ್ಲೇಂಟ್ಸ್ ಅಂದ್ರೆ ನಮ್ಮ ಗ್ರಿವೆನ್ಸಸ್ ಏನಿರುತ್ತೆ ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಒಂದು ಸ್ಕೀಮ್ ಇರುತ್ತೆ. ಅದನ್ನ ನಾವು ಆಂಬುಡ್ಸ್ಮನ್ ಸ್ಕೀಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಂದೇನೋ ATM ಕಾರ್ಡ್ ಮಿಸ್ ಆಗಿದೆ ಅಥವಾ ನನ್ನ ಪಿನ್ ಮರ್ತೋಗಿದೆ. ಸೊ ಇದನ್ನೆಲ್ಲ ನಾವು ರೆಸ್ಪೆಕ್ಟಿವ್ ಬ್ಯಾಂಕ್ಗೆ ನಾವು ಕಂಪ್ಲೇಂಟ್ ರೈಸ್ ಮಾಡ್ತಾ ಇರ್ತೀವಿ. ಸೊ ಅವ್ರು ಅದನ್ನ ಸಾಲ್ವ್ ಮಾಡ್ತಾ ಇರ್ತಾರೆ. ಅದನ್ನ ನಾವು ಆಂಬುಡ್ಸ್ಮನ್ ಸ್ಕೀಮ್ ಅಂತ ಕರಿತೀವಿ. ಬಟ್ ಇನ್ಮೇಲೆ ಈ ಎಲ್ಲಾ ನಮ್ಮ ಗ್ರಿವೆನ್ಸಸ್ ಏನಿರುತ್ತೋ, ನಮ್ಮ ಅಹವಾಲುಗಳು ಏನಿರುತ್ತೆ ಅದನ್ನ ರಿಸರ್ವ್ ಬ್ಯಾಂಕ್ ಮ್ಯಾನೇಜ್ ಮಾಡುತ್ತೆ. ನಾವು ನೇರವಾಗಿ ರಿಸರ್ವ್ ಬ್ಯಾಂಕ್ಗೆ ಇದನ್ನ ನಮ್ಮ ಗ್ರಿವೆನ್ಸಸ್ ನ ಪೋಸ್ಟ್ ಮಾಡಬಹುದು. ಸೊ ಅದನ್ನ ನಾವು ದಿ ರಿಸರ್ವ್ ಬ್ಯಾಂಕ್ ಇಂಟಿಗ್ರೇಟೆಡ್ ಆಂಬುಡ್ಸ್ಮನ್ ಸ್ಕೀಮ್ ಅಂತ ಕರಿತೀವಿ. ಸೊ ಇದು ಎಲ್ಲಾ ಬ್ಯಾಂಕ್ ನಡುವೆ ಇದು ಇಂಟಿಗ್ರೇಟೆಡ್ ಆಗಿರುತ್ತೆ. ಸೊ ಇದರ ಗುರಿ ಏನಂದ್ರೆ, ಸೊ ಇಟ್ ಏಮ್ಸ್ ಟು ಫರ್ದರ್ ಇಂಪ್ರೂವ್ ದಿ ಗ್ರಿವೆನ್ಸ್ ರಿಡ್ರೆಸ್ ಮೆಕ್ಯಾನಿಸಮ್ ಫಾರ್ ರಿಸಾಲ್ವಿಂಗ್ ಕಸ್ಟಮರ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ entities regulated by RBI. So RBI regulated entities ಏನಿರುತ್ತೆ, ನಮ್ಮ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟ ಏನೇ ಗ್ರಿವೆನ್ಸಸ್ ಇದ್ರೂ ಒಂದು ಇಂಟಿಗ್ರೇಟೆಡ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಕ್ಕಂತ ಒಂದು ರೆಸಲ್ಯೂಷನ್ ಮೆಕ್ಯಾನಿಸಮ್ ನ ಅದನ್ನ ಕಸ್ಟಮರ್ ಕಂಪ್ಲೇಂಟ್ಸ್ ಏನಿರುತ್ತೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಒಂದು ಮೆಕ್ಯಾನಿಸಮ್ ನ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಅದನ್ನ ನಾವು ಇಂಟಿಗ್ರೇಟೆಡ್ ಆಂಬುಡ್ಸ್ಮನ್ ಸ್ಕೀಮ್ ಅಂತ ಕರಿತೀವಿ. ದಿ ಸೆಂಟ್ರಲ್ ಥೀಮ್ ಆಫ್ ದಿ ಸ್ಕೀಮ್ ಈಸ್ ಬೇಸ್ಡ್ ಆನ್ one nation, one ombudsman with one portal, one email, one address for the customers to lodge their complaints. So ನಮ್ಗೆ ಏನೇ ಕಂಪ್ಲೇಂಟ್ಸ್ ಇದ್ರು ಇನ್ಮೇಲೆ ಒಂದೇ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ಅದನ್ನ ನಾವು ಒನ್ ನೇಷನ್ ಒನ್ ಆಂಬುಡ್ಸ್ಮನ್ ಅಂತ ಕರಿತೀವಿ. ಸೊ ಅಲ್ಲಿ ಒಂದೇ ಒಂದು ಪೋರ್ಟಲ್ ಇರುತ್ತೆ. ಸೊ ನಮ್ಗೆ ಜಾಸ್ತಿ ಕನ್ಫ್ಯೂಷನ್ಸ್ ಇರಲ್ಲ. ದೇರ್ ವಿಲ್ ಬಿ ಒನ್ ಕಾಮನ್ ಪೋರ್ಟಲ್. ಅಲ್ಲಿ ನಾವು ಒಂದು ಇಮೇಲ್ ID ಇಂದ ಆಪರೇಟ್ ಮಾಡಬಹುದು ಅಂಡ್ ದೇರ್ ವಿಲ್ ಬಿ ಒನ್ ಅಡ್ರೆಸ್ ಫಾರ್ ದಿ ಕಸ್ಟಮರ್ಸ್ ಟು ಲಾಡ್ಜ್ ದೇರ್ ಕಂಪ್ಲೇಂಟ್. ಸೊ ನಮ್ಮ ಕಂಪ್ಲೇಂಟ್ಸ್ ಏನಿರುತ್ತೆ ಅದನ್ನ ನಮ್ಮ ರಿಜಿಸ್ಟರ್ಡ್ ಅಡ್ರೆಸ್ ಏನಿರುತ್ತೆ ಅಥವಾ ಇಮೇಲ್ ID ಏನಿರುತ್ತೆ ಅದನ್ನ ಒನ್ ಸಿಂಗಲ್ ಪೋರ್ಟಲ್ ಅಲ್ಲಿ ನಾವು ಇನ್ಮೇಲೆ ಲಾಡ್ಜ್ ಮಾಡಬಹುದು. ಅದನ್ನ
ಒನ್ ನೇಷನ್ ಒನ್ ಆಂಬುಡ್ಸ್ಮ್ಯಾನ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ದೇರ್ ವಿಲ್ ಬಿ ಎ ಸಿಂಗಲ್ ಪಾಯಿಂಟ್ ಆಫ್ ರೆಫರೆನ್ಸ್ ಫಾರ್ ಕಸ್ಟಮರ್ಸ್. ಸೊ ಎಲ್ಲಾ ಕಸ್ಟಮರ್ಸ್ಗೂ ಒಂದು ಸಿಂಗಲ್ ಪಾಯಿಂಟ್ ಆಫ್ ರೆಫರೆನ್ಸ್ ಇರುತ್ತೆ ಟು ಫೈಲ್ ದೇರ್ ಕಂಪ್ಲೇಂಟ್ಸ್, submit the documents, track status and provide feedback. So there won't be much confusions now. So now whatever the complaint that we are going to launch, so ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡಬಹುದು. ಸೊ ಸಬ್ಮಿಟ್ ಮಾಡಿದ್ಮೇಲೆ ನಮ್ಮ ಗ್ರೀವೆನ್ಸ್ ಗೆ ಏನು ಉತ್ತರ ಬರ್ತಾ ಇದೆ ಅದ್ರ ಸ್ಟೇಟಸ್ ನಾವು ಟ್ರ್ಯಾಕ್ ಮಾಡಬಹುದು. ಸೊ ಅದಕ್ಕೆ ಸಂಬಂಧಪಟ್ಟ ಫೀಡ್ಬ್ಯಾಕ್ ನು ಕೂಡ ಈ ಪೋರ್ಟಲ್ ಅಲ್ಲಿ ನಾವು ಕೊಡಬಹುದು. ಸೊ ಇದ್ರ ಜೊತೆಗೆ ಮಲ್ಟಿಲಿಂಗ್ಯುವಲ್ ಟೋಲ್ ಫ್ರೀ ನಂಬರ್ ವಿಲ್ ಪ್ರೊವೈಡ್ ಆಲ್ ರಿಲೆವೆಂಟ್ ಇನ್ಫಾರ್ಮೇಶನ್ ಆನ್ ಗ್ರೀವೆನ್ಸ್ ರಿಡ್ರೆಸ್ ಅಂಡ್ ಅಸಿಸ್ಟೆನ್ಸ್ ಫಾರ್ ಫೈಲಿಂಗ್ ಕಂಪ್ಲೇಂಟ್. ಸೊ ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ. ದಿಸ್ ಇಸ್ ಮಲ್ಟಿ ಲಿಂಗ್ವಿಸ್ಟಿಕ್. ನಮ್ಗೆ ತಿಳಿದಿರೋ ಹಾಗೆ ಪ್ರತಿ ರಾಜ್ಯದಲ್ಲಿ ತನ್ನದೇ ಆದ ಒಂದು ಮಾತೃ ಭಾಷೆ ಇರುತ್ತೆ. ಸೊ ಅದರಿಂದ ಮಲ್ಟಿ ಲಿಂಗ್ವಿಯಲ್ ಟೋಲ್ ಫ್ರೀ ನಂಬರ್ ಇರುತ್ತೆ. ಸೊ ಆಯಾ ರಾಜ್ಯದವರು ಅವರ ತಮ್ಮ ಮಾತೃ ಭಾಷೆಯಲ್ಲಿ ಏನಾದ್ರೂ ಈ ಕಂಪ್ಲೇಂಟ್ ರೈಸ್ ಮಾಡುವಾಗ ನಮ್ಗೆ ಏನಾದ್ರೂ ತೊಂದರೆಗಳು ಅಥವಾ ನಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅವರಿಗೆ ನೇರವಾಗಿ ಫೋನ್ ಮಾಡಿ ನಾವು ಕಂಪ್ಲೇಂಟ್ಸ್ ನ ರೈಸ್ ಮಾಡಬಹುದು. ಸೊ ದಿಸ್ ಇಸ್ ದಿ ಸೆಕೆಂಡ್ ಸ್ಕೀಮ್ ದಟ್ ವಿಲ್ ಬಿ ಲಾಂಚ್ಡ್ ಬೈ ದಿ RBI. ಸೊ ಇದನ್ನ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡಲಿದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ದಿಸ್ ಆರ್ಟಿಕಲ್ is related to Ministry of Steel. Here, enhancing steel intensity in rural sector and move towards green steel. ಅದನ್ನ ನಾವು low carbon steel ಅಂತ ಕರಿತೀವಿ. So manufacturing will make India a manufacturing hub. So ಒಂದೇನು ಅಂದ್ರೆ ಸೊ ರೂರಲ್ ಸೆಕ್ಟರ್ ಅಲ್ಲಿ ಈ ಸ್ಟೀಲ್ ಇಂಟೆನ್ಸಿಟಿ ಅಂದ್ರೆ ಈ ಸ್ಟೀಲ್ ನ ಯೂಸ್ ಮಾಡೋದನ್ನ ಇನ್ಕ್ರೀಸ್ ಮಾಡಬೇಕು. ಸೊ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಆಟೋಮ್ಯಾಟಿಕಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದ್ರೆ ಆಟೋಮ್ಯಾಟಿಕಲಿ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ದಟ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ಎಕಾನಮಿ. ಅದ್ರ ಜೊತೆಗೆ ಈ ಪ್ರೊಡಕ್ಷನ್ ನ ಹೇಗೆ ಮಾಡ್ಲಿಕ್ಕೆ ಇಂಟೆನ್ಷನ್ ಮಾಡಿದ್ದಾರೆ ಅಂದ್ರೆ ಟು ಪ್ರೊಡ್ಯೂಸ್ ಗ್ರೀನ್ ಸ್ಟೀಲ್ ಅಥವಾ ಲೋ ಕಾರ್ಬನ್ ಸ್ಟೀಲ್. ಸೊ ಯೂಶಲಿ ನಾವು ಕೋಲ್ ನ ಜಾಸ್ತಿ ಯೂಸ್ ಮಾಡ್ತೀವಿ ಇನ್ ದ ಸ್ಟೀಲ್ ಇಂಡಸ್ಟ್ರಿ. ಇವಾಗ ಕೋಲ್ ಬದಲು ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ಸ್ ನ ಯೂಸ್ ಮಾಡಿ ಪೊಲ್ಯೂಷನ್ ನ ಕಡಿಮೆ ಮಾಡ್ಲಿಕ್ಕೆ ಈ ಒಂದು ಮ್ಯಾನುಫ್ಯಾಕ್ಚರ್ ಹಬ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇದರ ಉದ್ದೇಶ ಆಗಿದೆ. ಹಾಗಿದ್ರೆ ಹೇಗೆ ಪೊಲ್ಯೂಟಿಂಗ್ ಟು ನಾನ್ ಪೊಲ್ಯೂಟಿಂಗ್ ಆಗಿ ನಾವು ಸ್ಟೀಲ್ ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಆರ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಇಫ್ ಯು ಗೆಟ್ ಆನ್ ಎಸ್ಸೆ ಆನ್ ಎನ್ವಿರಾನ್ಮೆಂಟ್ ವರ್ಸಸ್ ಡೆವಲಪ್ಮೆಂಟ್ ಅಂತ ಕೊಟ್ಟಾಗ, ಸೊ ಇಲ್ಲಿ ಎನ್ವಿರಾನ್ಮೆಂಟ್ ನು ನಾವು ಟೇಕ್ ಕೇರ್ ಮಾಡ್ತಾ ಇದೀವಿ, ಅಟ್ ದ ಸೇಮ್ ಟೈಮ್ ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ. ಸೊ ಈ ತರ ಎಕ್ಸಾಂಪಲ್ಸ್ ನ ನೀವು ಆರಾಮಾಗಿ ಕೋಟ್ ಮಾಡಬಹುದು. ಸೊ ಅಕಾರ್ಡಿಂಗ್ ಟು ದಿ ವಿಷನ್ ಆಫ್ ನ್ಯಾಷನಲ್ ಸ್ಟೀಲ್ ಪಾಲಿಸಿ 2017. ಸೊ ರಾಷ್ಟ್ರೀಯ ಸ್ಟೀಲ್ ಪಾಲಿಸಿ ಅಥವಾ ಯೋಜನೆ 2017 ಅಂತ ಒಂದಿದೆ. ಸೊ ಇದರ ಪ್ರಕಾರ ಇದರ ಇಂಟೆನ್ಷನ್ ಏನು ಅಂದ್ರೆ ಇನ್ಕ್ರೀಸ್ ಸ್ಟೀಲ್ ಪ್ರೊಡಕ್ಷನ್ ಕೆಪಾಸಿಟಿ ಇನ್ ಇಂಡಿಯಾ ಟು 300 million tons ಬೈ 2031. ಅಂದ್ರೆ 2031 ಗೆ ನ್ಯಾಷನಲ್ ಸ್ಟೀಲ್ ಪಾಲಿಸಿ ಪ್ರಕಾರ ಭಾರತ ರಾಷ್ಟ್ರದಲ್ಲಿ ಈ ಸ್ಟೀಲ್ ಉತ್ಪಾದನೆ ಕೆಪಾಸಿಟಿ ಏನಿದೆ ಅದನ್ನ 300 million tons ಬೈ 2031 ಗೆ ಇನ್ಕ್ರೀಸ್ ಮಾಡ್ಲಿಕ್ಕೆ ನ್ಯಾಷನಲ್ ಸ್ಟೀಲ್ ಪಾಲಿಸಿ ಅಡಿಯಲ್ಲಿ ಉದ್ದೇಶಿಸಲಾಗಿದೆ. ಅದ್ರ ಜೊತೆ ಪರ್ ಕ್ಯಾಪಿಟಾ ಸ್ಟೀಲ್ ಕನ್ಸಂಪ್ಷನ್ ಟು 160 kg. ಸೊ ಪ್ರತಿಯೊಬ್ಬ ವ್ಯಕ್ತಿ ಸ್ಟೀಲ್ ಕನ್ಸಂಪ್ಷನ್ ಕೆಪಾಸಿಟಿನ 160 kg ಪರ್ ಇಯರ್ ನ ಇನ್ಕ್ರೀಸ್ ಮಾಡ್ತಕ್ಕಂತ ಉದ್ದೇಶವನ್ನ ಹೊಂದಿದೆ. ಅದ್ರ ಜೊತೆ ರಿಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್, ಮೆನಿ ಟಾರ್ಗೆಟ್ಸ್ ಹ್ಯಾವ್ ಬಿನ್ ಸೆಟ್. ಸೊ ಈ ಹಸಿರು ಮನೆ ಅನಿಲಗಳ ಎಮಿಷನ್ ಇದೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸೊ ಅನೇಕ ಟಾರ್ಗೆಟ್ಸ್ ನ ಈ ನ್ಯಾಷನಲ್ ಸ್ಟೀಲ್ ಪಾಲಿಸಿ ಅಡಿಯಲ್ಲಿ ಇಟ್ಕೊಳ್ಳಲಾಗಿದೆ. ಸೊ ಸ್ಟೀಲ್ ಪ್ರೊಡಕ್ಷನ್ ವಿಲ್ ಇನ್ಕ್ರೀಸ್ ಅಂಡ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ದೇರ್ ಇಸ್ ಡಿಮ್ಯಾಂಡ್ ಇನ್ಕ್ರೀಸ್. ಸೊ ಯಾವಾಗ ಅದರ ಬೇಡಿಕೆ ಇನ್ಕ್ರೀಸ್ ಆಗುತ್ತೆ ಆಟೋಮ್ಯಾಟಿಕಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಮತ್ತೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಆಗುತ್ತೆ. ಅಂದ್ರೆ ಆ ಸ್ಟೀಲ್ ಪ್ರೊಡಕ್ಷನ್ ಕೆಪಾಸಿಟಿ ಏನಾಗಿರುತ್ತೆ ಅದು ಎಕ್ಸ್ಪಾನ್ಷನ್ ಆಗುತ್ತೆ. ಬಟ್ ಇವೆಲ್ಲ ಆಗ್ಬೇಕಾದ್ರೆ ಏನ್ ಇನ್ಕ್ರೀಸ್ ಆಗ್ಬೇಕು, ಅದರ ಬೇಡಿಕೆ ಅಥವಾ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ಬೇಕು. ಸೊ ಇದರ ಸಲುವಾಗಿ ಏನ್ ಮಾಡಿದೆ ಅಂದ್ರೆ ದಿ ಗವರ್ನಮೆಂಟ್ ಹ್ಯಾಸ್ ಸೆಟ್ ಅ ಟಾರ್ಗೆಟ್ ಆಫ್ ಔಟ್ಲೇ ಆಫ್ ಮೋರ್ ದನ್ 111 lakh crore in national infrastructure pipeline by 24-25. So which will definitely increase the demand for steel as well as reduce the cost of production of steel. ಸೊ ಭಾರತ ರಾಷ್ಟ್ರದ ಇನ್ನೊಂದು ಪ್ರೋಗ್ರಾಮ್ ಇದೆ, ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ 2024-25 ಅಂತ ಕರಿತೀವಿ. ಸೊ ಆಸ್ ದ ನೇಮ್ ಸೇಸ್ ಇಟ್ ಈಸ್ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ರಾಷ್ಟ್ರೀಯ ಮೂಲ ಸೌಕರ್ಯ ಅಭಿವೃದ್ಧಿ. ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಆಫ್ ರೋಡ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಇಟ್ ಕುಡ್ ಬಿ ಎನಿಥಿಂಗ್ ರಿಲೇಟೆಡ್ ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಅಲ್ಲಿ ಡೆಫಿನೆಟ್ಲಿ ಸ್ಟೀಲ್ ವಿಲ್ ಬಿ ಒನ್ ಆಫ್ ದಿ ಮೇಜರ್ ಪ್ರಾಡಕ್ಟ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ wherever it is physical infrastructure. There is social infrastructure also that comes under national infrastructure pipeline. So here we are focusing on physical infrastructure development. So ಇದರ ಅಡಿಯಲ್ಲಿ 111 ಲಕ್ಷ ಕೋಟಿಗಳನ್ನ ಇದರಲ್ಲಿ ಮೀಸಲಿಡಲಾಗಿದೆ. ಸೊ ಇದರ ಪ್ರಕಾರ ಆಬ್ವಿಯಸ್ಲಿ
when we are supposed to increase infrastructure, steel consumption ಆಗೇ ಆಗುತ್ತೆ. ಸೊ ಅದರಿಂದ so this will definitely increase the demand for steel. So ಈ steel ಗೆ ಬೇಡಿಕೆ ಕಂಪಲ್ಸರಿ ಇನ್ಕ್ರೀಸ್ ಆಗೇ ಆಗುತ್ತೆ. So at the same time it reduces the cost of the production of steel as well. ದಿ ಐರನ್ ಅಂಡ್ ಸ್ಟೀಲ್, ಯಾಕೆ ನಾವು ಐರನ್ ಅಂಡ್ ಸ್ಟೀಲ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ದಿಸ್ ಇಸ್ ದಿ ಆನ್ಸರ್. ದಿ ಐರನ್ ಅಂಡ್ ಸ್ಟೀಲ್ ಸೆಕ್ಟರ್ ಆರ್ ದಿ ಲಾರ್ಜೆಸ್ಟ್ ಸಿಂಗಲ್ ಎನರ್ಜಿ ಕನ್ಸ್ಯೂಮರ್ಸ್ and carbon dioxide emitters in the industrial sector in India, and hence mitigating climate change is the need of the hour for the steel industry to move towards green steel or low carbon steel manufacturing in India. First point ಏನು ಅಂದ್ರೆ ಈ ಸ್ಟೀಲ್ ಇಂಡಸ್ಟ್ರಿ ಮತ್ತೆ ಐರನ್ ಇಂಡಸ್ಟ್ರಿ ಏನಿದೆಯಲ್ವಾ, ಇದು ಲಾರ್ಜೆಸ್ಟ್ ಸಿಂಗಲ್ ಎನರ್ಜಿ ಕನ್ಸ್ಯೂಮರ್. ಸೊ ಅವು ಹೆಚ್ಚು ಶಕ್ತಿಯನ್ನ ಕನ್ಸ್ಯೂಮ್ ಮಾಡುತ್ತೆ ಅಂಡ್ ಅದ್ರ ಜೊತೆಗೆ ಕನ್ಸ್ಯೂಮ್ ಮಾಡಿದೆ ಅಂದ್ರೆ ಆಟೋಮ್ಯಾಟಿಕಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ದೀಸ್ ಆರ್ ದಿ ಟೂ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ದಟ್ ಕನ್ಸ್ಯೂಮ್ ಮೋರ್ ಎನರ್ಜಿ ಅಟ್ ದ ಸೇಮ್ ಟೈಮ್ ದೇ ಆಲ್ಸೋ ಎಮಿಟ್ ಮೋರ್ ಕಾರ್ಬನ್ ಡೈಆಕ್ಸೈಡ್. ಬಟ್ ನಮ್ಗೆಲ್ಲ ತಿಳಿದಿರೋ ಹಾಗೆ ಇಟ್ ಈಸ್ ದಿ ಹೈ ಟೈಮ್ ದಟ್ ವಿ ಆಕ್ಚುಲಿ ಟೇಕ್ ಕೇರ್ ಆಫ್ ದಿ ಗ್ಲೋಬಲ್ ವಾರ್ಮಿಂಗ್. ಸೊ ಈ ಮಿಟಿಗೇಷನ್ ಆಫ್ ಮಿಟಿಗೇಟಿಂಗ್ ಕ್ಲೈಮೇಟ್ ಚೇಂಜ್ ಇದೆಯಲ್ವಾ, ಸೊ ಈ ವಾತಾವರಣದ ಬದಲಾವಣೆಯನ್ನ ನಾವು ಕಡಿಮೆ ಮಾಡೋದು ಇದು ಪ್ರಸ್ತುತವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶವಾಗಿದೆ. ಅದರಿಂದ ಸ್ಟೀಲ್ ಇಂಡಸ್ಟ್ರಿ ಶುಡ್ ಬಿ ಮೂವಿಂಗ್ ಟುವರ್ಡ್ಸ್ ಗ್ರೀನ್ ಸ್ಟೀಲ್. ಸೊ ಅಲ್ಲೇನು ಎನರ್ಜಿ ಕನ್ಸ್ಯೂಮ್ ಆಗುತ್ತೆ ಅದನ್ನ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಟ್ ಮಾಡದೆ ಇರೋ ಹಾಗೆ ಮಾಡ್ತಕ್ಕಂಥ ಮೆಥಡ್ಸ್ ನ ಯೂಸ್ ಮಾಡಬೇಕು. ಸೊ ಅವಾಗ ನಾವು ಏನ್ ಸ್ಟೀಲ್ ಉತ್ಪಾದನೆ ಮಾಡ್ತೀವಿ ಅದನ್ನ ಗ್ರೀನ್ ಸ್ಟೀಲ್ ಅಥವಾ ಲೋ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಹಾಗಿದ್ರೆ ಹೇಗೆ ನಾವು ಗ್ರೀನ್ ಸ್ಟೀಲ್ ಮತ್ತೆ ಲೋ ಕಾರ್ಬನ್ ಸ್ಟೀಲ್ ನ ಪ್ರೊಡ್ಯೂಸ್ ಮಾಡೋದಾದ್ರೆ, ಸೊ ದಿಸ್ ಇಸ್ ದಿ ಆನ್ಸರ್ ಫಾರ್ ದಟ್. ದಿ ಗವರ್ಮೆಂಟ್ ಈಸ್ ವರ್ಕಿಂಗ್ ಆನ್ ಸ್ಕೀಮ್ಸ್ ಲೈಕ್ ಕೋಲ್ ಗ್ಯಾಸಿಫಿಕೇಶನ್. ಸೊ ಈ ಕೋಲ್ ಗ್ಯಾಸಿಫಿಕೇಶನ್ ಮಾಡೋದ್ರಿಂದ ನಾವು ಗ್ರೀನ್ ಹೌಸ್ ಗ್ಯಾಸಸ್ ನ ಕಡಿಮೆ ಮಾಡಬಹುದು. ಸೊ ಏನಿದು ಕೋಲ್ ಗ್ಯಾಸಿಫಿಕೇಶನ್ ಅಂದ್ರೆ, ಕೋಲ್ ಗ್ಯಾಸಿಫಿಕೇಶನ್ ಇಸ್ ನಥಿಂಗ್ ಬಟ್ ಸೊ ಕೆಮಿಕಲಿ ಟ್ರಾನ್ಸ್ಫಾರ್ಮಿಂಗ್ ದಿ ಫಾಸಿಲ್ ಫ್ಯೂಯಲ್ ಇಂಟು ಸಿಂಥೆಟಿಕ್ ನ್ಯಾಚುರಲ್ ಗ್ಯಾಸ್ ಇನ್ಸ್ಟೆಡ್ ಆಫ್ ಬರ್ನಿಂಗ್ ಫಾಸಿಲ್ ಫ್ಯೂಯಲ್. ಸೊ ಇವಾಗ ಯೂಸ್ ಮಾಡ್ತಾ ಇರ್ತಕ್ಕಂಥ ಮೆಥಡ್ ಏನು ಅಂದ್ರೆ, ಸೊ ನಮ್ಗೇನ್ ಕೋಲ್ ಇದೆಯಲ್ವಾ, ಸೊ ಅದನ್ನ ಬರ್ನ್ ಮಾಡಿ ಅದರಿಂದ ಬರ್ತಕ್ಕಂಥ ಎನರ್ಜಿನ ನಾವು ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ಈ ಕೋಲ್ ಗ್ಯಾಸಿಫಿಕೇಶನ್, ಸೊ ಈ ತರ ಬರ್ನ್ ಮಾಡಿದಾಗ ಆಟೋಮ್ಯಾಟಿಕಲಿ ಏನಾಗುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇನ್ನಿತರೆ ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಆಗುತ್ತೆ. ದಟ್ ಕಾಸಸ್ ಕಾಂಟ್ರಿಬ್ಯೂಟ್ಸ್ ಟು ದಿ ಗ್ಲೋಬಲ್ ವಾರ್ಮಿಂಗ್. ಬಟ್ ಈ ಕೋಲ್ ಗ್ಯಾಸಿಫಿಕೇಶನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಕೋಲ್ ನ ಕೆಮಿಕಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಅಂದ್ರೆ ರಾಸಾಯನಿಕವಾಗಿ ಅದನ್ನ ಸಿಂಥೆಟಿಕ್ ನ್ಯಾಚುರಲ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇದರಿಂದ ಎನರ್ಜಿ ಕೂಡ ಬರುತ್ತೆ, ಅಟ್ ದ ಸೇಮ್ ಟೈಮ್ ಪೊಲ್ಯೂಷನ್ ಕೂಡ ಆಗೋದಿಲ್ಲ. ಸೊ ಈ ಮೆಥಡ್ ನ ನಾವು ಏನಂತ ಕರಿತೀವಿ ಅಂದ್ರೆ ಕೋಲ್ ಗ್ಯಾಸಿಫಿಕೇಶನ್ ಅಂತ ಕರಿತೀವಿ. ಇದ್ರ ಜೊತೆ ಇನ್ನೊಂದು ಪ್ರೋಗ್ರಾಮ್ ಇದೆ, ಅದನ್ನ ನಾವು ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಅಂತ ಕರಿತೀವಿ. ಸೊ ಈ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಪ್ರಕಾರ ಸೊ ಹೈಡ್ರೋಜನ್ ನ ಒನ್ ಆಫ್ ದಿ ಫ್ಯೂಯಲ್ಸ್ ಆಗಿ ಯೂಸ್ ಮಾಡಲಾಗುತ್ತೆ. ಸೊ ಹೈಡ್ರೋಜನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸೊ ಇದನ್ನ ನಾವು ಗ್ರೀನ್ ಫ್ಯೂಯಲ್ ಅಂತ ಕರಿತೀವಿ. ಸೊ ಇದರಿಂದ ಯಾವುದೇ ಪೊಲ್ಯೂಷನ್ ಉಂಟಾಗೋದಿಲ್ಲ. ಸೊ ಇವೆರಡು ಮಿಷನ್ಸ್ ನ ಅಥವಾ ಎರಡು ಒಂದು ಪ್ರೋಗ್ರಾಮ್ಸ್ ಏನಿದೆ, ಮೆಥಡ್ಸ್ ಇಂದ ಆಕ್ಚುಲಿ ಸ್ಟೀಲ್ ಪ್ರೊಡಕ್ಷನ್ ಮಾಡಿದ್ರೆ ಸೊ ಆ ಸ್ಟೀಲ್ ನ ನಾವು ಗ್ರೀನ್ ಸ್ಟೀಲ್ ಅಥವಾ ಲೋ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಸೊ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಟು ರೆಡ್ಯೂಸ್ ದಿ ಡಿಪೆಂಡೆನ್ಸ್ ಆಫ್ ಸ್ಟೀಲ್ ಇಂಡಸ್ಟ್ರಿ ಆನ್ ಕೋಲ್. ಸೊ ಈ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಮಾಡಿದ್ರೆ ಆಬ್ವಿಯಸ್ಲಿ ನಾವು ಕೋಲ್ ಮೇಲೆ ಇರ್ತಕ್ಕಂಥ ಡಿಪೆಂಡೆನ್ಸಿನ ಕಡಿಮೆ ಮಾಡಬಹುದು. ದಿಸ್ ವಿಲ್ ನಾಟ್ ಓನ್ಲಿ ರೆಡ್ಯೂಸ್ ದಿ ಡಿಪೆಂಡೆನ್ಸ್ ಆಫ್ ಸ್ಟೀಲ್ ಇಂಡಸ್ಟ್ರಿ ಆನ್ ಕೋಕ್ ಬಟ್ ವಿಲ್ ಆಲ್ಸೋ ಹೆಲ್ಪ್ ಇನ್ ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್. ಸೊ ನಮಗೆ ಕೋಲ್ ಮೇಲೆ ಇರ್ತಕ್ಕಂಥ ಡಿಪೆಂಡೆನ್ಸಿನೂ ಕಡಿಮೆ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ it also reduces the liberation of greenhouse gases. So this is the article about green steel ಮತ್ತೆ low carbon steel. So with this let's go to the next article. Why has air quality dipped to dangerous levels in the North India? So North India ದಲ್ಲಿ ಯಾಕೆ ಈ ಏರ್ ಕ್ವಾಲಿಟಿ ಏನಿದೆ ಅದು ತುಂಬಾ ಕೆಳಮಟ್ಟಕ್ಕೆ ಅಥವಾ ಅಪಾಯಕಾರಿ ಮಟ್ಟಕ್ಕೆ ಇಳಿತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. So in this article we are going to discuss about the what role do bursting of crackers and burning of stubble play in severely receding air quality? So ಈ ಏರ್ ಕ್ವಾಲಿಟಿ ಏನ್ ಕಡಿಮೆ ಆಗ್ತಾ ಇದೆಯಲ್ವಾ, ಸೊ ಇದಕ್ಕೆ ಬರ್ಸ್ಟಿಂಗ್ ಆಫ್ ಕ್ರಾಕರ್ಸ್, ಈ ಪಟಾಕಿಗಳು ಸುಡುವುದರಿಂದ ಮತ್ತೆ ಈ ಅಗ್ರಿಕಲ್ಚರ್ ವೇಸ್ಟ್ ಏನಿರುತ್ತೆ, ಈ ವ್ಯವಸಾಯದಿಂದ ಬರ್ತಕ್ಕಂಥ ವೇಸ್ಟ್ ಇರುತ್ತೆ, ಅದನ್ನ ನಾವು ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ. ಅದನ್ನ ಸುಡುವುದರಿಂದ ನಮ್ಮ ಏರ್ ಕ್ವಾಲಿಟಿ ಎಷ್ಟು ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಪೋಸ್ಟ್ ದೀಪಾವಳಿ ಇನ್ ಡೆಲ್ಲಿ, ದೀಪಾವಳಿ ನಂತರ ಡೆಲ್ಲಿಯಲ್ಲಿ ಅಂಡ್ ಮೆನಿ ಆಫ್ ದಿ ಸಿಟೀಸ್ ಇನ್ ಅಡ್ಜಾಯ್ನಿಂಗ್
ಸರ್ರೌಂಡಿಂಗ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಸೊ ಈ ನ್ಯಾಷನಲ್ NCT ಅಂತ ಕರಿತೀವಿ. ಸೊ ಈ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಏನಿದೆ, ಸೊ ಅದಕ್ಕೆ ಸುತ್ತಮುತ್ತಲಿರುವ ನಗರಗಳಲ್ಲಿ ದೀಪಾವಳಿಯ ನಂತರ have been enveloped in a familiar pall of particulate matter pollution. ಅಂದ್ರೆ ಇವೊಂದು ಪಟಾಕಿ ಬ್ಯಾನ್ ಆಗಿದ್ರು ಕೂಡ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಕಣಗಳು, ಅದನ್ನ ನಾವು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. ಸೊ ಇದರ ಕ್ವಾಂಟಿಟಿಯಲ್ಲಿ ಯಾವುದೇ ರೀತಿಯ ರಿಡಕ್ಷನ್ ನ ನಾವು ಕಂಡಿಲ್ಲ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಸಜೆಸ್ಟ್ ಮಾಡ್ತಾ ಇದೆ. ಸೊ ಹೇಗೆ ಅದನ್ನ ನಾವು ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದೀವಿ ಅಂದ್ರೆ, ದಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಮಾಡ್ತೀವಿ. ಸೊ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಮೆಜರ್ ಮಾಡ್ತಾರೆ. ಸೊ ದಟ್ ಈಸ್ ಮೆಜರ್ಡ್ ಇನ್ ಸೆವೆರಲ್ ಸಿಟೀಸ್ has breached the 450 mark on a scale of 500. So ಇದ್ರ ಮ್ಯಾಕ್ಸಿಮಮ್ ಸ್ಕೇಲ್ ಅಂದ್ರೆ 500. ಸೊ ಅದು ಆಲ್ರೆಡಿ 450 ಮಾರ್ಕ್ ಗಿಂತ ಜಾಸ್ತಿ ಆಗಿರೋದ್ರಿಂದ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಡೆಫಿನೆಟ್ಲಿ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಎನಿಥಿಂಗ್ ಅಬೌವ್ 400 is categorized as severe. ಸೊ ಯಾವಾಗ ಈ ಏರ್ ಕ್ವಾಲಿಟಿ ಇಂಡೆಕ್ಸ್ 400ಕ್ಕಿಂತ ಜಾಸ್ತಿ ಇರುತ್ತೋ ಅವಾಗ ಏರ್ ಪೊಲ್ಯೂಷನ್ ನ ನಾವು ತುಂಬಾ ಸಿವಿಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಾವು 450ಕ್ಕಿಂತ ಜಾಸ್ತಿ ಮಾರ್ಕ್ ನ ನೋಡೋದ್ರಿಂದ ಅಫ್ಕೋರ್ಸ್ ಇಲ್ಲಿ ಏರ್ ಪೊಲ್ಯೂಷನ್ ತುಂಬಾ ಸಿವಿಯರ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹೌ ಬ್ಯಾಡ್ ಇಸ್ ದಿ ಸಿಚುಯೇಷನ್? ಸೊ ಏರ್ ಕ್ವಾಲಿಟಿ ಫಾರ್ ಓವರ್ ಅ ವೀಕ್ ಹ್ಯಾಸ್ ಬೀನ್ kilometers in most of the North India. So ಈ 1 week ಏನಿದೆಯಲ್ವಾ, ಸೊ ಈ 1 week ಅಲ್ಲಿ ಮೋಸ್ಟ್ ಆಫ್ ದಿ ನಾರ್ತ್ ಇಂಡಿಯನ್ ಪಾರ್ಟ್ ಅಲ್ಲಿ ಈ ಏರ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗಿದೆ. ಆಫ್ ಕೋರ್ಸ್ ಇಟ್ ಈಸ್ ಬ್ಯಾನ್ಡ್ ಇನ್ ಮೆನಿ ಪ್ಲೇಸಸ್ ದಿ ಬರ್ಸ್ಟಿಂಗ್ ಆಫ್ ಕ್ರ್ಯಾಕರ್ಸ್. ಏನ್ ರೀಸನ್ಸ್ ಅಂತ ನೋಡೋದಾದ್ರೆ, ವಿತ್ ದಿ ರಿಟ್ರೀಟ್ ಆಫ್ ದಿ ಸೌತ್ ವೆಸ್ಟ್ ಮಾನ್ಸೂನ್, moisture levels have reduced, and the cold dry air that results from the overall drop in temperature with the advent of winter start to settle down. So usually ಈ ವಿಂಟರ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಫ್ ಕೋರ್ಸ್ ಏನಾಗಿರುತ್ತೆ ಅಂದ್ರೆ ಟೆಂಪರೇಚರ್ ಕಡಿಮೆ ಇರುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ಟೆಂಪರೇಚರ್ ಅಥವಾ ಉಷ್ಣಾಂಶ ಕಡಿಮೆ ಇರುತ್ತೆ. ಯಾವಾಗ ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶ ಕಡಿಮೆ ಇರುತ್ತೆ, ಸೊ ಅವಾಗ ಇರ್ತಕ್ಕಂಥ ಗಾಳಿನ ನಾವೇನಂತ ಕರಿತೀವಿ ಅಂದ್ರೆ ಕೋಲ್ಡ್ ಡ್ರೈ ಏರ್ ಅಂತ ಕರಿತೀವಿ. ಸೊ ಈ ಕೋಲ್ಡ್ ಡ್ರೈ ಏರ್, ಸೊ ಇದರಲ್ಲಿ ಕೋಲ್ಡ್ ಡ್ರೈ ಏರ್ದು ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಇದು ಅಟ್ಮಾಸ್ಫಿಯರ್ ಅಲ್ಲಿ ರೈಸ್ ಆಗಲ್ಲ. ಓಕೆ, ನಮ್ಗೆ ಆಕ್ಚುಲಿ ಪೊಲ್ಯೂಷನ್ ಕಡಿಮೆ ಆಗ್ಬೇಕಾದ್ರೆ ಈ ಏರ್ ಅಟ್ಮಾಸ್ಫಿಯರ್ ಅಲ್ಲಿ ರೈಸ್ ಆಗ್ಬೇಕು. ಸೊ ಅಟ್ಮಾಸ್ಫಿಯರ್ ಅಲ್ಲಿ ರೈಸ್ ಆದ್ರೆ ಏನಾಗುತ್ತೆ ಅಂದ್ರೆ, ಈ ಒಂದು ವಾತಾವರಣದಲ್ಲಿರ್ತಕ್ಕಂಥ ಪೊಲ್ಯೂಷನ್ಸ್ ನೆಲ್ಲ ಅದು ಪುಷ್ ಮಾಡ್ಬಿಡುತ್ತೆ ಆಚೆಗೆ. ಬಟ್ ವಿಂಟರ್ ಅಲ್ಲಿ ಈ ತರ ಆಗೋದಿಲ್ಲ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಕಂಪೇರಿಟಿವ್ಲಿ ಮೋರ್ ಕೋಲ್ಡ್ ಡ್ರೈ ಏರ್. ಸೊ ಇನ್ನೊಂದು ಫಾರ್ಮ್ ಆಫ್ ಏರ್ ನ ನಾವು ವಾರ್ಮ್ ಏರ್ ಅಂತ ಕರಿತೀವಿ. ಸೊ ವಾರ್ಮ್ ಏರ್ ಯೂಶುವಲಿ ಸಮ್ಮರ್ ಅಲ್ಲಿ ಮತ್ತೆ ರೈನಿ ಸೀಸನ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಈ ವಾರ್ಮ್ ಏರ್ ಏನಾಗುತ್ತೆ ಅಂದ್ರೆ, ಇದು ತುಂಬಾ ಲೈಟರ್ ಆಗಿರುತ್ತೆ ಕಂಪೇರ್ಡ್ ಟು ಕೋಲ್ಡ್ ಡ್ರೈ ಏರ್. ಸೊ ದಿಸ್ ವಾರ್ಮ್ ಏರ್ ವಿಲ್ ಬಿ ಲೈಟರ್. ಸೊ ಅದು ಯಾವಾಗ ಲೈಟರ್ ಇರುತ್ತೋ, ಸೊ ಅದು ಅಟ್ಮಾಸ್ಫಿಯರ್ ಅಲ್ಲಿ ರೈಸ್ ಆಗುತ್ತೆ. ಸೊ ಗಾಳಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಪೊಲ್ಯೂಟೆಂಟ್ಸ್ ನು ಅದು ಕ್ಯಾರಿ ಮಾಡುತ್ತೆ. ಬಟ್ ವಿಂಟರ್ ಅಲ್ಲಿ ಹಂಗಾಗಲ್ಲ, ಬಿಕಾಸ್ ದೇರ್ ವಿಲ್ ಬಿ ಮೋರ್ ಕೋಲ್ಡ್ ಡ್ರೈ ಏರ್. ಸೊ that results from the overall drop in temperature. ಯಾವಾಗ ಟೆಂಪರೇಚರ್ ಡ್ರಾಪ್ ಆಗುತ್ತೋ ಅವಾಗ ಕೋಲ್ಡ್ ಡ್ರೈ ಏರ್ ಜಾಸ್ತಿ ಆಗುತ್ತೆ. ಸೊ ವಿತ್ ದಿ ಅಡ್ವೆಂಟ್ ಆಫ್ ವಿಂಟರ್ ಸ್ಟಾರ್ಟ್ಸ್ ಟು ಸೆಟಲ್ ಡೌನ್. ಸೊ ಯಾವಾಗ ವಿಂಟರ್ ಸ್ಟಾರ್ಟ್ ಆಗುತ್ತೋ ಅವಾಗ ಈ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ದೇರ್ ಇಸ್ ಆಲ್ಸೋ ಸಿಗ್ನಿಫಿಕೆಂಟ್ ಡ್ರಾಪ್ ಇನ್ ವಿಂಡ್ ಸ್ಪೀಡ್ ಡ್ಯೂರಿಂಗ್ ದಿಸ್ ಟೈಮ್. ಸೊ ಈ ಸಮಯದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಈ ವಿಂಡ್ ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ. ಸೊ ಯಾವಾಗ ವಿಂಡ್ ಸ್ಪೀಡ್ ಕಡಿಮೆ ಆಗುತ್ತೆ, ಸೊ ಅವಾಗ ವಿಂಡ್ ಒನ್ ಪ್ಲೇಸ್ ಅಲ್ಲಿ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಟ್ ವಿಲ್ ಬಿ ಕೈಂಡ್ ಆಫ್ ಸ್ಟಾಗ್ನೇಟ್. ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗಲ್ಲ. ಸೊ ಯಾವಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗಲ್ಲ, ಅವಾಗ ಪೊಲ್ಯೂಷನ್ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗೋದ್ರಿಂದ ಸೊ ಈ ಇಂಡೆಕ್ಸ್ ನಂಬರ್ಸ್ ನಮಗೆ ಆಬ್ವಿಯಸ್ಲಿ ಜಾಸ್ತಿ ತೋರಿಸುತ್ತೆ, ಬಿಕಾಸ್ ದಟ್ ಶೋಸ್ ದಿ ಅಮೌಂಟ್ ಆಫ್ ಪೊಲ್ಯೂಷನ್ ಇನ್ ಒನ್ ಪರ್ಟಿಕ್ಯುಲರ್ ರೀಜನ್. ಸೊ ಈ what is the significance of wind speed anta nododadre, so this is the answer for that. When in wind speeds are over 10 to 15 km per hour, so ee gaaliya vega enide adu 10 ರಿಂದ 15 km per hour ಗಿಂತ ಜಾಸ್ತಿ ಇದ್ದಾಗ, and temperature are warm, so temperature ಸ್ವಲ್ಪ ಬಿಸಿ ಇದ್ದಾಗ, fine particulate matter rises and it goes into the higher recesses of the atmosphere. So ಈ atmosphere ಅಲ್ಲಿ ಅದು raise ಆಗುತ್ತೆ ಮತ್ತೆ ಅದು disappear ಆಗುತ್ತೆ. ಸೊ ಯಾವಾಗ ಪೊಲ್ಯೂಷನ್, ಸೊ ಸಪೋಸ್ ದಿಸ್ ಇಸ್ ದಿ ಸಿಟಿ, ಸೊ ಇಲ್ಲಿ ಏರ್ ಪೊಲ್ಯೂಷನ್ ಏನಿದೆ ಅದರಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಜಾಸ್ತಿ ಇದ್ರೆ, ಸೊ ಯಾವಾಗ ವಿಂಡ್ ಸ್ಪೀಡ್ 10 to 15 ಕಿಲೋಮೀಟರ್ಸ್ ಮತ್ತೆ ಟೆಂಪರೇಚರ್ ವಾರ್ಮ್ ಇದ್ದಾಗ ಅದು ರೇಸ್ ಆಗುತ್ತೆ ಅಥವಾ ಮುಂದಕ್ಕೆ ಮೂವ್ ಆಗುತ್ತೆ. ಸೊ ಇದು ವಿಂಟರ್ ಸೀಸನ್ ಅಲ್ಲಿ ಆಗೋದಿಲ್ಲ, ಬಿಕಾಸ್ ವಿಂಡ್ ಸ್ಪೀಡು ಕಡಿಮೆ ಇರುತ್ತೆ, ಅಟ್ ದ ಸೇಮ್ ಟೈಮ್ ಕೋಲ್ಡ್ ಡ್ರೈ ಏರ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಒನ್ಸ್ ದಿ ಮಾನ್ಸೂನ್ ರಿಟ್ರೀಟ್ಸ್ and the wind speed reduces, pollutants take much longer to disperse. So ಯಾವಾಗ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೋ ಅವಾಗ ವಿಂಡ್ ಸ್ಪೀಡ್ ಆಟೋಮ್ಯಾಟಿಕಲಿ ರೆಡ್ಯೂಸ್ ಆಗುತ್ತೆ, ಅದರಿಂದ ಪೊಲ್ಯೂಷನ್ಸ್ ಅಷ್ಟು ಬೇಗ ಅಟ್ಮಾಸ್ಫಿಯರ್ ಇಂದ ಎಸ್ಕೇಪ್ ಆಗೋದಿಲ್ಲ. ಸೊ ದಟ್ ಈಸ್ ದ ರೀಸನ್ ವೈ ಇಟ್ ಕಾಸಸ್ ಲಾಟ್ ಆಫ್ ಪೊಲ್ಯೂಷನ್ ಡ್ಯೂರಿಂಗ್ ವಿಂಟರ್. ಸೊ ವಾಟ್ ರೋಲ್ ಡೂ ಕ್ರ್ಯಾಕರ್ಸ್ ಅಂಡ್ ಸ್ಟಬಲ್ ಬರ್ನಿಂಗ್ ಪ್ಲೇ?
ಸೊ ಈ ಕ್ರ್ಯಾಕರ್ಸ್, ಈ ಪಟಾಕಿ ಮತ್ತೆ ತ್ಯಾಜ್ಯ, ವ್ಯವಸಾಯ ತ್ಯಾಜ್ಯವನ್ನು ಸುಡುವುದರಿಂದ ಏನಾಗುತ್ತೆ ಅಂತ ನೋಡೋದಾದ್ರೆ, ದಿ ಸ್ಮೋಕ್ ಫ್ರಮ್ ಕ್ರ್ಯಾಕರ್ಸ್ ಆಸ್ ವೆಲ್ ಆಸ್ ದಿ ಮೆಟಲ್ಸ್ ದೇ ಕಂಟೈನ್ ಸಚ್ ಆಸ್ ನಿಕಲ್, ಲೆಡ್, ಆರ್ಸೆನಿಕ್ ಹ್ಯಾವ್ ಬೀನ್ ಐಡೆಂಟಿಫೈಡ್ ಕೀ ಕಂಟ್ಯಾಮಿನೇಟ್. ಸೊ ಈ ಪಟಾಕಿಯಲ್ಲಿ ಇರ್ತಕ್ಕಂಥ ಏನೋ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಒಂದೇ ಅಲ್ಲ, ಸೊ ಇದರಲ್ಲಿ ಬಳಸ್ತಕ್ಕಂಥ ಮೆಟಲ್ಸ್ ಆದ ನಿಕಲ್ ಇರ್ಬೋದು, ಲೆಡ್ ಇರ್ಬೋದು, ಮತ್ತೆ ಆರ್ಸೆನಿಕ್ ಇರ್ಬೋದು. ಸೊ ಇವು ಕೀ ಕಂಟ್ಯಾಮಿನೆಂಟ್ಸ್ ಆಗಿರುತ್ತೆ, ಪ್ರಮುಖವಾದ ಮಾಲಿನ್ಯಕಾರಕಗಳಾಗಿರುತ್ತೆ. ಅವೆಲ್ಲಿ ಇರುತ್ತೆ ಅಂದ್ರೆ ಕ್ರ್ಯಾಕರ್ಸ್ ಅಲ್ಲಿ ಇರುತ್ತೆ. ಸೊ ದಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾನಿಟರ್ಸ್ ಬೋತ್ air and noise levels at several places in the country few days before and after Deepavali to measure this. So Deepavaliಗೆ ಸ್ವಲ್ಪ ದಿನ ಮುಂಚೆ and Deepavali ಆದ ನಂತರ ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಏರ್ ಕ್ವಾಲಿಟಿನ ಮತ್ತೆ ನಾಯ್ಸ್ ಲೆವೆಲ್ಸ್ ನ ಕೆಲವೊಂದು ಪ್ಲೇಸಸ್ ಅಲ್ಲಿ ಮೆಷರ್ ಮಾಡ್ತಾರೆ. ಸೊ ಇವರ ಅಬ್ಸರ್ವೇಷನ್ ಏನು ಅಂದ್ರೆ, since 2017 when the Supreme Court imposed restrictions on bursting crackers, so 2017 ಇಂದ ಇದು ಸ್ವಲ್ಪ ಕ್ರ್ಯಾಕರ್ಸ್ ರಿಲೇಟೆಡ್ ಜಾಸ್ತಿ ಒಂದು ಕಾನ್ಸಂಟ್ರೇಷನ್ ಆಗಿದೆ. ಸೊ ಅವಾಗ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ನ ಬರ್ನಿಂಗ್ ಆಫ್ ಕ್ರ್ಯಾಕರ್ಸ್ ಮೇಲೆ ಇಂಪೋಸ್ ಮಾಡಿದೆ. ಸೊ ತದನಂತರ ಅಕಾರ್ಡಿಂಗ್ ಟು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ ಪ್ರಕಾರ, ಸೊ ರಿಡಕ್ಷನ್ ಆಫ್ ಆಸ್ ಮಚ್ ಆಸ್ 38% ಇನ್ ಬೇರಿಯಂ ಲೆವೆಲ್ಸ್ ಇನ್ 2020 ಕಂಪೇರ್ ಟು ದಿ ಪ್ರೀವಿಯಸ್ ಇಯರ್ಸ್ ಲೆವೆಲ್. ಸೊ ಈ ಬೇರಿಯಂ ಲೆವೆಲ್ ಏನಿರುತ್ತೆ ಈ ಗಾಳಿಯಲ್ಲಿ ಅದು 38% ಕಡಿಮೆ ಆಗಿದೆ ಕಂಪೇರ್ ಟು ದಿ ವ್ಯಾಲ್ಯೂಸ್ ದಟ್ ಆರ್ ಸೀನ್ ಇನ್ ದಿ ಇಯರ್ 2020 ಟು ದಿ ಪ್ರೀವಿಯಸ್ ಇಯರ್. ಸೊ ಅದಕ್ಕಿಂತ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 38% ರಿಡ್ಯೂಸ್ ಆಗಿದೆ. However, there has been no significant improvement in the particulate matter pollution. ಸೊ ಆಗಿದ್ರೂ ಕೂಡ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಪೊಲ್ಯೂಷನ್ ಅಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹಾಗಿದ್ರೆ ಕ್ರ್ಯಾಕರ್ಸ್ ಬರ್ನಿಂಗು ಪಾರ್ಟಿಕ್ಯುಲೇಟ್ ಮ್ಯಾಟರ್ಗೂ ಸಂಬಂಧ ಇಲ್ಲ ಅಂತ ಗೊತ್ತಾಯ್ತು. ಸೊ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಬೇರೆ ಪೊಲ್ಯೂಷನ್ ಇಂದ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಆಸ್ ಮೆನಿ ಸಿಟೀಸ್ ಸಚ್ ಆಸ್ ಡೆಲ್ಲಿ, ಲಕ್ನೋ, ಕೋಲ್ಕತಾ, ಭೋಪಾಲ್ recorded 60 to 80% increase on Deepavali day when compared with that in the previous days of the week. So ಆ ದೀಪಾವಳಿ ಟೈಮ್ ಅಲ್ಲಿ ನೋಡಿದಾಗ ಈ ಎಲ್ಲಾ ನಗರಗಳಲ್ಲಿ ಯಾವ್ದಾದ್ರು ಡೆಲ್ಲಿ ಇರ್ಬೋದು, ಲಕ್ನೋ ಇರ್ಬೋದು, ಕೋಲ್ಕತಾ ಇರ್ಬೋದು, ಭೋಪಾಲ್ ಇರ್ಬೋದು, ಸೊ ಆಕ್ಚುಲಿ ಇನ್ಕ್ರೀಸ್ ಆಗಿದೆ, ಕಡಿಮೆ ಇಲ್ಲ. 60 to 80% ಜಾಸ್ತಿ ಆಗಿದೆ, ಕಡಿಮೆ ಇಲ್ಲ ಡ್ಯೂರಿಂಗ್ ದಿ ದೀಪಾವಳಿ ಡೇ compared to the earlier days. That means it shows that the contributing factors to the particulate matter ಅಂದ್ರೆ ಸೂಕ್ಷ್ಮ ಕಣಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಬರ್ನಿಂಗ್ ಆಫ್ ಕ್ರ್ಯಾಕರ್ಸ್ ಅಲ್ಲ, ಸಮ್ ಅದರ್ ಫಾರ್ಮ್ ಆಫ್ ಏರ್ ಪೊಲ್ಯೂಷನ್ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ವಾಟ್ ಇಸ್ ದಟ್? ದಟ್ ಇಸ್ ನಥಿಂಗ್ ಬಟ್ ಬರ್ನಿಂಗ್ ಆಫ್ ಸ್ಟಬಲ್. ಸೊ ಈ ವ್ಯವಸಾಯ ತ್ಯಾಜ್ಯ ಏನಿದೆ ಅದನ್ನ ಬರ್ನ್ ಮಾಡೋದ್ರಿಂದ which poses a unique air pollution challenge in parts of North India. So ಈ ನಾರ್ತ್ ಇಂಡಿಯಾ ಪ್ರದೇಶದಲ್ಲಿ ಈ ಸ್ಟಬಲ್ ಬರ್ನಿಂಗ್ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. It may end up increasing pollution levels on Deepavali. So Deepavali ಟೈಮ್ಗೆ ಇದು pollution levels ನ ತುಂಬಾ ಜಾಸ್ತಿ ಮಾಡುತ್ತೆ. Farm fires this year were set to peak and there are nearly 4,000 to 6,000 recorded instances of burning in Punjab, Haryana and Eastern Uttar Pradesh on single day during Deepavali week. ಆ ದೀಪಾವಳಿ ವಾರದಲ್ಲಿ ಒನ್ ಸಿಂಗಲ್ ಡೇ ಅಲ್ಲಿ ಸೊ ಈ ಪಂಜಾಬ್ ಮತ್ತೆ ಹರಿಯಾಣ ಮತ್ತು ಈಸ್ಟರ್ನ್ ಉತ್ತರ ಪ್ರದೇಶಗಳಲ್ಲಿ ಒಂದು ದಿವಸಕ್ಕೆ 4,000ದಿಂದ 6,000 ಕಡೆ they have noticed the burning of this stubble. So automatically this contributes to the increase in particulate matter. Now what is being done about it? So ivaga ಅದಕ್ಕೆ ಏನ್ ಮಾಡಲಾಗ್ತಾ ಇದೆ ಅಂದ್ರೆ, the major realization that has come about from years of facing the air pollution crisis is that no state can control pollution in isolation. ಅಂದ್ರೆ ಇದೊಂಥರ ಗ್ಲೋಬಲ್ ವಾರ್ಮಿಂಗ್ ತರ. ಸೊ ಗ್ಲೋಬಲ್ ವಾರ್ಮಿಂಗ್ ನ ಯಾವ್ದೋ ಒಂದು ದೇಶ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನೋ ನಮ್ಮ ದೇಶದಲ್ಲಿ ನಾವು ಎಲ್ಲ ಡಿಕಾರ್ಬನೈಸ್ ಮಾಡ್ಬಿಡ್ತೀನಿ ಅಥವಾ ಇಂಡಸ್ಟ್ರೀಸ್ ನ ಕಡಿಮೆ ಮಾಡ್ಬಿಡ್ತೀನಿ, ಸೊ ಎಲ್ಲಾ ಮೆಷರ್ಮೆಂಟ್ಸ್ ನಾನು ಒಬ್ಬನೇ ತಗೊಂಡು ಗ್ಲೋಬಲ್ ವಾರ್ಮಿಂಗ್ ನ ಕಡಿಮೆ ಮಾಡ್ತೀನಿ ಅಂದ್ರೆ ಆಗಲ್ಲ, ಬಿಕಾಸ್ ಇಟ್ ಈಸ್ ಗ್ಲೋಬಲ್. ಸೊ ಎಲ್ಲಾ ಕಂಟ್ರೀಸು ಇನ್ ಕೋಆರ್ಡಿನೇಷನ್ ವರ್ಕ್ ಮಾಡಿದ್ರೆ ಮಾತ್ರ ನಾವು ಗ್ಲೋಬಲ್ ವಾರ್ಮಿಂಗ್ ನ ಕಡಿಮೆ ಮಾಡ್ಬೋದು. ಅದೇ ರೀತಿ ಈ ಪೊಲ್ಯೂಷನ್ ನ ನಾನೊಬ್ನೇ ಡೆಲ್ಲಿ ಇನ್ಸೈಡ್ ದ ಡೆಲ್ಲಿ ನಾನು ಮೆಷರ್ಮೆಂಟ್ಸ್ ತಗೊಂಡು ಪೊಲ್ಯೂಷನ್ ನ ಕಡಿಮೆ ಮಾಡ್ತೀನಿ ಅಂದ್ರೆ ಆಗಲ್ಲ. ನಮ್ಗೆಲ್ಲ ಗೊತ್ತು ಅಲ್ಲಿ ಆಡ್ ನಂಬರ್, ಈವನ್ ನಂಬರ್ ಏನೇನೋ ಮಾಡಿದ್ದಾರೆ, ಬಟ್ ಏನ್ ಮಾಡಿದ್ರು ಕಂಟ್ರೋಲ್ ಆಗ್ತಲ್ಲ. ಯಾಕಂದ್ರೆ ಸೊ ಡೆಲ್ಲಿ is not the only place it is causing pollution inside the Delhi. So outside Delhi factors ಕೂಡ ಜಾಸ್ತಿ ಇದೆ. ಅದರಿಂದ ಯಾವುದೇ ರಾಜ್ಯ ಕೂಡ ನಾನೊಬ್ಬನೇ ಏರ್ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡ್ಬಿಡ್ತೀನಿ ಅಂದ್ರೆ ಅದು ಅವರ ತಪ್ಪು ಕಲ್ಪನೆ ಆಗಿದೆ. ಸೊ ಇದಕ್ಕೆ ಇಂಟಿಗ್ರೇಟೆಡ್ ಅಪ್ರೋಚ್ ಬೇಕಾಗುತ್ತೆ. ಸೊ ಬಟ್ ಇಟ್ ಹ್ಯಾಸ್ ಬಿನ್ ಡಿಫಿಕಲ್ಟ್ ಟು ಗೆಟ್ ಆಲ್ ಸ್ಟೇಟ್ಸ್ ಆನ್ ಬೋರ್ಡ್. ಸೊ ಅದೇ ಸಮಯದಲ್ಲಿ
ಎಲ್ಲಾ ಸ್ಟೇಟ್ಸ್ ನು ಒನ್ ಕಾಮನ್ ಅಜೆಂಡಾದಲ್ಲಿ ವರ್ಕ್ ಮಾಡಿಸೋದು ಕೂಡ ಬಹಳ ಕಷ್ಟ ಆಗುತ್ತೆ. ಸೊ ಫಾರ್ಮರ್ಸ್ ಇನ್ ಪಂಜಾಬ್ ಅಂಡ್ ಹರಿಯಾಣ have been incentivized to abstain from burning stubble, and there are stringent fines to rein in errant ones. So ಇಲ್ಲಿ ಇನ್ಸೆಂಟಿವೈಸ್ ಮಾಡಿದ್ದಾರೆ ಆ ಬರ್ನಿಂಗ್ ಸ್ಟಬಲ್ ನ. ಫಾರ್ ಎಕ್ಸಾಂಪಲ್ ಆ ಅಗ್ರಿಕಲ್ಚರ್ ವೇಸ್ಟ್ ಏನಿದೆ, ಸೊ ಅದನ್ನ ಆಕ್ಚುಲಿ ಗ್ರೀನ್ ಹೈಡ್ರೋಜನ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಬಳಸ್ತಾರೆ. ಸೊ ಆ ಗ್ರೀನ್ ಹೈಡ್ರೋಜನ್ ಪ್ರಿಪೇರ್ ಮಾಡಕ್ಕೆ ಬಳಸಿದ್ರೆ ಆಟೋಮ್ಯಾಟಿಕಲಿ ದೇ ಪೇ ಅಂಡ್ ಬೈ. ಸೊ ಆಟೋಮ್ಯಾಟಿಕಲಿ ಈ ಸಿಸ್ಟಮ್ ಏನಿದೆ, ಸೊ ಅವ್ರಿಗೆ ಅದನ್ನ ಬರ್ನ್ ಮಾಡಿ ಆಶಸ್ ಆಗಿ ಕನ್ವರ್ಟ್ ಮಾಡೋದಕ್ಕಿಂತ ಅದನ್ನ ಸೆಲ್ ಮಾಡಿದ್ರೆ ಅವ್ರಿಗೆ ಹಣ ಕೂಡ ಬರುತ್ತೆ. ಸೊ ಈ ತರ there are many things to incentivize those farmers who actually burn this stubble. So ಅದರ ಜೊತೆ there will be very stringent fines. So ಅದಕ್ಕೆ ಏನಾದ್ರೂ ನಮಗೆ ಗೊತ್ತಿಲ್ಲದೆ ಏನಾದ್ರೂ ಬರ್ನ್ ಮಾಡಿದ್ರೆ ಅಥವಾ if they are found burning such stubble, there are a lot of fines that are going to be imposed. But the problem is implementation on the grounds is weak. So ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋ ಏನಿದೆ, ಸೊ ಅಲ್ಲಿ ಅಷ್ಟು ಸರಿಯಾಗಿ ಇದು ಇಂಪ್ಲಿಮೆಂಟ್ ಆಗ್ತಿಲ್ಲ. ಸೊ ಅದರಿಂದ ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಆಟೋಮ್ಯಾಟಿಕಲಿ ಜಾಸ್ತಿ ಆಗ್ತಾ ಇದೆ. So with this, let's go to the next article. India US monitoring defense trade project. So India ಮತ್ತೆ US together, so ಈ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಏನಿದೆ ಅದನ್ನ ಒಟ್ಟಾಗಿ ಮಾನಿಟರ್ ಮಾಡ್ತಾ ಇದೆ. ಸೊ ಇದರ ಅಪ್ಡೇಟ್ಸ್ ನ ನೋಡೋದಾದ್ರೆ, as a part of efforts for co-production and co-development, ಅಂದ್ರೆ ಒಟ್ಟಿಗೆ ನಾವು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಈ ಡಿಫೆನ್ಸ್ ಸಿಸ್ಟಮ್ಸ್ ಏನಿರುತ್ತೆ ಅದನ್ನ ಒಟ್ಟಿಗೆ ತಯಾರಿ ಮಾಡ್ಬೇಕು ಮತ್ತೆ ಒಟ್ಟಿಗೆ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅಂಡರ್ ದಿ ಡಿಫೆನ್ಸ್ ಟೆಕ್ನಾಲಜಿ ಅಂಡ್ ಟ್ರೇಡ್ ಇನಿಷಿಯೇಟಿವ್. ಸೊ ಆ ಇನಿಷಿಯೇಟಿವ್ ನ ನಾವು ಏನಂತ ಕರಿತೀವಿ ಅಂದ್ರೆ ಡಿಫೆನ್ಸ್ ಟೆಕ್ನಾಲಜಿ ಅಂಡ್ ಟ್ರೇಡ್ ಇನಿಷಿಯೇಟಿವ್. ಇನ್ ಶಾರ್ಟ್ ಇಟ್ ಇಸ್ ಕಾಲ್ಡ್ ಆಸ್ DTTI. ಸೊ ಇಂಡಿಯಾ ಅಂಡ್ ದಿ US agreed on ರಿವೈಸ್ ಸ್ಟೇಟ್ಮೆಂಟ್ ಆಫ್ ಇಂಟೆಂಟ್. ಸೊ ಅವ್ರದ್ದು ಇಂಟೆನ್ಷನ್ ಏನಿತ್ತು ಅದನ್ನ ಸ್ವಲ್ಪ ರಿವೈಸ್ ಮಾಡಿ, ಸೊ ಬೋತ್ ದ ಕಂಟ್ರೀಸ್ ಹ್ಯಾವ್ ಅಗ್ರೀಡ್ ಟು ಸ್ಟ್ರೆಂಥನ್ ದಿ ಡೈಲಾಗ್ ಬೈ ಪರ್ಸ್ಯೂಯಿಂಗ್ ಡೀಟೇಲ್ಡ್ ಪ್ಲಾನ್ ಅಂಡ್ ಮೇಕಿಂಗ್ ಮೆಜರಬಲ್ ಪ್ರೋಗ್ರೆಸ್. ಸೊ ಅದನ್ನ ಸ್ವಲ್ಪ ಡೀಟೇಲ್ಡ್ ಪ್ಲಾನಿಂಗ್ ಮಾಡಿ, ಸೊ ದೇ ಆರ್ ಮೇಕಿಂಗ್ ಮೆಜರಬಲ್ ಪ್ರೋಗ್ರೆಸ್ ಇನ್ ದಿಸ್ ಪರ್ಟಿಕ್ಯುಲರ್ ಅಗ್ರಿಮೆಂಟ್ ಬಿಟ್ವೀನ್ ಬೋತ್ ದ ಕಂಟ್ರೀಸ್ ಇನ್ ಟರ್ಮ್ಸ್ ಆಫ್ ಪ್ರೊಡ್ಯೂಸಿಂಗ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. ದಿ ಏಮ್ ಆಫ್ ದಿ ಗ್ರೂಪ್. ಸೊ ಈ ಒಂದು ಗ್ರೂಪ್ ನ ಏಮ್ ಏನಂದ್ರೆ ಅಥವಾ ಗುರಿ ಏನಂದ್ರೆ was to bring sustained leadership focus on the bilateral defense trade relationship and create opportunities for co-production and co-development of defense equipment. So ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ, ಒಂದು ಅವಕಾಶವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಯಾವುದರ ಸಲುವಾಗಿ ಈ ಡಿಫೆನ್ಸ್ ಎಕ್ವಿಪ್ಮೆಂಟ್ ನ ಒಟ್ಟಿಗೆ ತಯಾರಿ ಮಾಡೋದು ಮತ್ತೆ ಒಟ್ಟಿಗೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸೊ ಇದೊಂದು ಮಾರ್ಗವಾಗುತ್ತೆ. ಸೊ ಇದರಲ್ಲಿ 4 ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ ಇರುತ್ತೆ. ಸೊ ಈ ಗ್ರೂಪ್ಸ್ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಲ್ಯಾಂಡ್, ನೇವಲ್ ಮತ್ತೆ ಏರ್. ಸೊ ಈ 3 ಪ್ಲೇಸಸ್ ಅಲ್ಲಿ ನಮ್ಮ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಅದನ್ನ ಮ್ಯಾನುಫ್ಯಾಕ್ಚರ್ ಮತ್ತೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸೊ 4 ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ ಮತ್ತೆ ಏರ್ ಕ್ರಾಫ್ಟ್ ಕ್ಯಾರಿಯರ್ ಟೆಕ್ನಾಲಜಿ. ಸೊ ಇದನ್ನ ಒಟ್ಟಿಗೆ 4 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಹ್ಯಾಡ್ ಬೀನ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿ defense technology and trade initiative to promote mutually agreed projects. So ನಮ್ಮ mutually agreed projects ಏನಿದೆ ಅಂದ್ರೆ ಇಬ್ಬರು ನಾವೇನು ಸಹಮತ ಸೂಚಿಸಿದ್ದೇವೆ, ಸೊ ಆ ಪ್ರಾಜೆಕ್ಟ್ಸ್ ನ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈ ಜಾಯಿಂಟ್ ವರ್ಕಿಂಗ್ 4 ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ ನ ಮಾಡಲಾಗಿದೆ. The two sides recently signed the first project. ಸೊ ಇದರ ಸಲುವಾಗಿ ರೀಸೆಂಟ್ ಆಗಿ ಒಂದು ಫಸ್ಟ್ ಪ್ರಾಜೆಕ್ಟ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅದೇನಕ್ಕಂದ್ರೆ ಫಾರ್ ದಿ preparation ಅಥವಾ construction of air launched unmanned aerial vehicle under the joint working group air system. So under joint working air system ಏನಿದೆ ಅದರ ಅಡಿಯಲ್ಲಿ air launched unmanned aerial vehicle ನ co-produce ಮಾಡ್ಲಿಕ್ಕೆ ರೀಸೆಂಟ್ ಆಗಿ ಫಸ್ಟ್ ಪ್ರಾಜೆಕ್ಟ್ ಅಗ್ರಿಮೆಂಟ್ ಆಗಿದೆ. So this is about India US trade defense trade projects. So with this, let's go to the next article. India confers honorary rank of general on Nepal army chief. So ಇದು ಯೂಶುವಲಿ ಮ್ಯೂಚುವಲ್. ನಾವು ಅವರ ಆರ್ಮಿ ಚೀಫ್ ಗೆ ನೇಪಾಳದವರು ಹಾನರರಿ ರ್ಯಾಂಕ್ ಕೊಡ್ತಾರೆ ಅಂಡ್ ನೇಪಾಳದ ಆರ್ಮಿ ಚೀಫ್ ಗೆ ನಾವು ಹಾನರರಿ ರ್ಯಾಂಕ್ ಕೊಡ್ತೀವಿ. ಸೊ ದಿಸ್ ಇಸ್ ದಿ ಮ್ಯೂಚುವಲ್ ಹಾನರಿಂಗ್ ಆಫ್ ದಿ ಬೋತ್ ದ ಕಂಟ್ರೀಸ್. ಸೊ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇವನ್ ದೋ ವಿ ಆರ್ 2 ಸಪರೇಟ್ ಕಂಟ್ರೀಸ್, ವಿ ಡೋಂಟ್ ದೇರ್ ವೋಂಟ್ ಬಿ ಯೂಸ್ ಆಫ್ ಪಾಸ್ಪೋರ್ಟ್ ಬೇಕಾಗೇ ಇಲ್ಲ. ನಾವು ನೇಪಾಳಕ್ಕೆ ಹೋಗ್ಬೇಕಾದ್ರೆ ಅಥವಾ ನೇಪಾಳದವರು ಭಾರತಕ್ಕೆ ಬರ್ಬೇಕಾದ್ರೆ ದೇರ್ ಇಸ್ ನೋ passport report. So we are such close countries. So Nepal Army Chief General Prabhu Rama Sharma was conferred the honorary rank of General of Indian Army by the President Ramnath Kovind at the ceremony at the Rashtrapati Bhavan. So Nepal Army Chief ಆಗಿರ್ತಕ್ಕಂತ ಚೀಫ್ ಜನರಲ್ ಆಗಿರ್ತಕ್ಕಂತ ಪ್ರಭು ರಾಮ್ ಶರ್ಮಾ ಅವರಿಗೆ ಸೊ ಇಂಡಿಯನ್ ಪ್ರೆಸಿಡೆಂಟ್ ಈ ಒಂದು ಹಾನರರಿನ ಮಾಡ್ತಾರೆ. ಸೊ ಇಟ್ ಈಸ್ ಕಸ್ಟಮರಿ ಪ್ರಾಕ್ಟೀಸಸ್ ಬೈ ದಿ 2 ಕಂಟ್ರೀಸ್. ಸೊ ಇದು ನಮ್ಮ 2 ರಾಷ್ಟ್ರಗಳ ಒಂದು ಕಸ್ಟಮರಿ ಪ್ರಾಕ್ಟೀಸ್ ಆಗಿದೆ ಟು ಕನ್ಫರ್ ಹಾನರರಿ ರ್ಯಾಂಕ್ಸ್ ಆಫ್ ಜನರಲ್ ಆನ್ ಈಚ್ ಅದರ್ಸ್ ಆರ್ಮಿ ಚೀಫ್. ಸೊ
ನಮ್ಮ ಎರಡೂ ರಾಷ್ಟ್ರಗಳ ಆರ್ಮಿ ಚೀಫ್ಸ್ ಏನಿದ್ದಾರೆ, ಸೊ ಅವರ ಕಂಟ್ರಿ ಆರ್ಮಿ ಚೀಫ್ ನ ನಾವು ಹಾನರ್ ಮಾಡ್ತೀವಿ, ನಮ್ಮ ಕಂಟ್ರಿ ಆರ್ಮಿ ಚೀಫ್ ನ ಅವರು ಹಾನರ್ ಮಾಡ್ತಾರೆ. ಇದು ನಮ್ಮ ಕಸ್ಟಮರಿ ಪ್ರಾಕ್ಟೀಸ್ ಆಗಿದೆ. ಸೊ ಜನರಲ್ ಶರ್ಮಾ an alumnus of Nepali Military Academy. ಸೊ ಇವರು ನೇಪಾಲಿ ಮಿಲಿಟರಿ ಅಕಾಡೆಮಿನ ಅಲ್ಯೂಮಿನಸ್ ಆಗಿರ್ತಾರೆ. ಸೊ ವಾಸ್ ಕಮಿಷನ್ಡ್ ಇನ್ ಟು ಆರ್ಮಿ ಇನ್ ಮಾರ್ಚ್ 1984. ಸೊ ಆರ್ಮಿಗೆ ಇವರು 1984 ಅಲ್ಲಿ ಕಮಿಷನ್ ಆಗಿರ್ತಾರೆ. ಹಿ ಟುಕ್ ಓವರ್ ಆಸ್ ದಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆನ್ ಇನ್ ಸೆಪ್ಟೆಂಬರ್ 9, 2021. ಸೊ ಇವರು ಚೀಫ್ ಆಫ್ ಆರ್ಮಿ ಸ್ಟೆಫಾನ್ಗೆ ಇವರು ಟೇಕ್ ಓವರ್ ಮಾಡಿರ್ತಾರೆ. ಸೊ ಇವರಿಗೆ ಭಾರತ ಸರ್ಕಾರ ಇವಾಗ ಆನರರಿ ರ್ಯಾಂಕ್ ನ ಕೊಟ್ಟು ಕನ್ಫರ್ಮ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. ನೇವಿ ಡಿಸ್ಪ್ಲೇಸ್ ಸಬ್ಮರೈನ್ ರೆಸ್ಕ್ಯೂ ಎಬಿಲಿಟಿ. ಸೊ ಸಬ್ಮರೈನ್ ರೆಸ್ಕ್ಯೂ ಎಬಿಲಿಟಿ ಏನಿದೆ, ಸೊ ಅದನ್ನ ನೇವಿಯಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ದಿ ನೇವಿ ಡೆಮಾನ್ಸ್ಟ್ರೇಟೆಡ್ ಇಟ್ಸ್ ಸಬ್ಮರೈನ್ ರೆಸ್ಕ್ಯೂ ಕೇಪಬಿಲಿಟಿ ಅವೈಲಬಲ್ ವಿತ್ ವೆರಿ ಫ್ಯೂ ಕಂಟ್ರೀಸ್ ಇನ್ ಇಂಡಿಯನ್ ಓಷನ್ ರೀಜನ್. ಸೊ ಈ ಒಂದು ರೆಸ್ಕ್ಯೂ submarine rescue capability is not available with all the countries, so it is available with very few countries. ತುಂಬಾ ಕಡಿಮೆ ರಾಷ್ಟ್ರಗಳಲ್ಲಿ ಈ ರೆಸ್ಕ್ಯೂ ಕೇಪಬಿಲಿಟಿ ಇದೆ in the region of Indian Ocean. So to delegations of Indian Ocean countries during the Goa Maritime Conclave of 2021. ಸೊ ಈ ಗೋವಾ ಮೆರಿಟೈಮ್ ಕಾನ್ಕ್ಲೇವ್ ಏನ್ ನಡೀತಾ ಇದೆ, ಸೊ ಈ ಒಂದು ಕಾನ್ಕ್ಲೇವ್ ಅಲ್ಲಿ ಸೊ ಈ ರೆಸ್ಕ್ಯೂ ಆಪರೇಷನ್ಸ್ ನ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಅನ್ MOU ವಿತ್ ಸಿಂಗಪೂರ್. ಸೊ ಇದರ ಸಲುವಾಗಿ ನಾವು ಸಿಂಗಪೂರ್ ಜೊತೆಗೆ ಒಂದು ಒಪ್ಪಂದ ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ, ಅಂಡರ್ ವಿಚ್ ವಿ ಸಪೋರ್ಟ್ ಈಚ್ ಅದರ್. ಸೊ ಇದರ ಅಡಿಯಲ್ಲಿ ನಾವು ಒಬ್ಬರಿಗೊಬ್ಬರು ಮ್ಯೂಚುವಲಿ ಸಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಇಟ್ ಹೆಲ್ಪ್ಸ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಸಿಸ್ಟಮ್. ಅಂದ್ರೆ ಅವರ ಟೆಕ್ನಾಲಜಿ ಏನಿದೆ, ನಮ್ಮ ಟೆಕ್ನಾಲಜಿ ಏನಿದೆ, ಸೊ ಅದನ್ನ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಈ ಎಕ್ಸರ್ಸೈಸ್ ತುಂಬಾ ಹೆಲ್ಪ್ ಆಗುತ್ತೆ. ಇಂಡಿಯಾ ಅಂಡ್ ಸಿಂಗಪೂರ್ ಹ್ಯಾವ್ ಸೈನ್ಡ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ಎಕ್ಸ್ಚೇಂಜ್ ಪ್ರಾಕ್ಟೀಸಸ್ ಆನ್ ಸಬ್ಮರೈನ್ ರೆಸ್ಕ್ಯೂ. ಸೊ ಈ ಸಬ್ಮರೈನ್ ರೆಸ್ಕ್ಯೂ ಏನಿದೆ, ಸೊ ಅದರಲ್ಲಿ ಇರ್ತಕ್ಕಂಥ ಈ ಟೆಕ್ನಾಲಜಿ ಇರ್ಬೋದು ಅಥವಾ ಮೆಥಡ್ ಇರ್ಬೋದು, ಅದನ್ನ ಮ್ಯೂಚುವಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಸೈನ್ ಮಾಡಿರ್ತೀವಿ. ಅಂಡ್ ದ ಡಿಸ್ಕಷನ್ಸ್ ವರ್ ಆನ್ with more countries to have arrangements for them to utilize this mechanism. So not only with Singapore, so ಬೇರೆ ರಾಷ್ಟ್ರಗಳೊಂದಿಗೆ ಕೂಡ ಇದೇ ರೀತಿಯ MOU ನ ಮಾಡ್ಬೇಕಂತ ಡಿಸ್ಕಷನ್ಸ್ ನಡೀತಾ ಇದೆ. So the Navy has procured 2 DSRVs. DSRV ಅಂದ್ರೆ ಡೀಪ್ ಸಬ್ಮರ್ಜೆನ್ಸ್ ರೆಸ್ಕ್ಯೂ ವೆಹಿಕಲ್ ಅಂತ ಕರಿತೀವಿ. ಸೊ ನೋಡಿ, ನೀವು ಈ ಪಿಕ್ಚರ್ ಅಲ್ಲಿ ನೋಡ್ಬೋದು. ಸೊ ಇದು ರೆಸ್ಕ್ಯೂ ಆಪರೇಷನ್ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ. ದಿಸ್ ಇಸ್ ಆಕ್ಚುಲಿ ಸಬ್ಮರೈನ್. ಸೊ ಇದನ್ನ ಆಕ್ಚುಲಿ ನೀರಿನಿಂದ ಮೇಲೆ ಕೆತ್ತಲಾಗಿದೆ. ಸೊ ಇದನ್ನ ನಾವು ವಿ ಕಾಲ್ ಇಟ್ ಆಸ್ ದಿ ಡೀಪ್ ಸಬ್ಮರ್ಜೆನ್ಸ್ ರೆಸ್ಕ್ಯೂ ವೆಹಿಕಲ್ ಅಂತ ಕರಿತೀವಿ. ಇನ್ ಶಾರ್ಟ್ ವಿ ಕಾಲ್ ಇಟ್ ಆಸ್ DSRV ಅಂತ ಕರಿತೀವಿ. ಇದನ್ನ ನಾವು ಯಾವ ಕಂಟ್ರಿಯಿಂದ ಪರ್ಚೇಸ್ ಮಾಡಿರ್ತೀವಿ ಅಂದ್ರೆ UK ಇಂದ. ಸೊ ಆಫ್ ವಿಚ್ ಎರಡನ್ನ ನಾವು ಪರ್ಚೇಸ್ ಮಾಡಿರ್ತೀವಿ. ಸೊ ವಿ ಹ್ಯಾವ್ 2 DSRVs from the UK, of which first one was operationalized at the end of the 2018 in Mumbai. ಸೊ ಮೊದಲನೇದನ್ನ 2018ರ ವೇಳೆಗೆ ಮುಂಬೈಯಲ್ಲಿ ಆಪರೇಷನಲೈಸ್ ಮಾಡಿರ್ತಾರೆ. ಮತ್ತೆ ಎರಡನೇದನ್ನ ವಿಶಾಖಪಟ್ಟಣಂ ಅಲ್ಲಿ ಅರ್ಲಿ 2019 ಅಲ್ಲಿ ಆಪರೇಷನಲೈಸ್ ಮಾಡಲಾಗಿರುತ್ತೆ. The system can go to the maximum depth of 650 meters and rescue 14 people in one go. ಸೊ ಇದು ಎಷ್ಟು ಆಳಕ್ಕೆ ಹೋಗ್ಬೋದು ಅಂದ್ರೆ 650 ಮೀಟರ್ ಆಳಕ್ಕೆ ಹೋಗ್ಬೋದು, ಮತ್ತು ಒಂದ್ಸತಿ ಹೋದ್ರೆ ಇದು 14 ಜನನ್ನ ರೆಸ್ಕ್ಯೂ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿರುತ್ತೆ. ದಿ DSRV ಅಟ್ಯಾಚ್ ಟು ಮದರ್ ಶಿಪ್ INS ಸಬರಮತಿ. ಸೊ ಇದನ್ನ ಒಂದು ಶಿಪ್ಗೆ ಅದನ್ನ ಅಟ್ಯಾಚ್ ಮಾಡಿರ್ತಾರೆ. ಆ ಶಿಪ್ ಯಾವುದು ಅಂದ್ರೆ INS ಸಬರಮತಿ ಅಂಡ್ ಕುಡ್ ಬಿ ಟ್ರಾನ್ಸ್ಪೋರ್ಟೆಡ್ ಬೈ ಹೆವಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಸೊ ಇದನ್ನ ಏರ್ಕ್ರಾಫ್ಟ್ ಮುಖಾಂತರ ಕೂಡ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಸೊ ಅದು ತುಂಬಾ ಹೆವಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಗಿರ್ಬೇಕು, ಬಿಕಾಸ್ ದೀಸ್ ಎಕ್ವಿಪ್ಮೆಂಟ್ಸ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ವಿಲ್ ಬಿ ವೆರಿ ಹೆವಿ. ಸೊ ಲೈಕ್ ಯಾವುದು ಹೆವಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಂದ್ರೆ IL-76 ಮತ್ತೆ C-17 ಅಂತಕ್ಕಂಥ ಏರ್ಕ್ರಾಫ್ಟ್ಸ್ ಕೂಡ ಇದನ್ನ ಏರ್ ಲಿಫ್ಟ್ ಮಾಡಬಹುದು. ಸೊ ದಿಸ್ ಇಸ್ ಅಬೌಟ್ submarine rescue operation. So with this, let's go to the next article. NASA pushes back moon landing deadline to 2025. So let's see the complete details here. The mission was to put first women on lunar surface. So ಅವರ ಉದ್ದೇಶ ಏನು ಅಂದ್ರೆ ಫಸ್ಟ್ ಮೊಟ್ಟ ಮೊದಲ ಮಹಿಳೆಯನ್ನ ಲೂನಾರ್ ಸರ್ಫೇಸ್ಗೆ ಕಳಿಸ್ಲಿಕ್ಕೆ ಇವರ ಒಂದು ಉದ್ದೇಶ ಆಗಿದೆ. ದಿ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ NASA is pushing back its deadlines for returning American astronaut to the moon surface by as much as 1 year. So earlier deadline was 2024. So this was set by Donald Trump. So now it is again postponed to 2025. And it is the first official acknowledgement that 2024, the target set when Donald Trump was the president, cannot be met. Instead, it will occur in
sometime in 2025 ಅಂದ್ರೆ ಫಸ್ಟ್ ಟೈಮ್ ಈ ಡೆಡ್ ಲೈನ್ ನ ಪೋಸ್ಟ್ಪೋನ್ ಮಾಡಿದೀವಿ ಅಂತ ಅವರು ಅಕ್ನಾಲೇಜ್ ಮಾಡಿದ್ದಾರೆ. ಸೊ ನಾವು ಮುಂಚೆನೆ ಹೇಳ್ದಾಗೆ ಅರ್ಲಿಯರ್ ಡೆಡ್ ಲೈನ್ 2024 ಗಿತ್ತು. ಸೊ ಇವಾಗ ಅದನ್ನ 2025 ಗೆ ಪುಷ್ ಮಾಡಿದ್ದಾರೆ. ಸೊ ಡಿಸೆಂಬರ್ 2022 ವಿಲ್ ಬಿ ದಿ 50th anniversary ಆಫ್ ದಿ ಲಾಸ್ಟ್ ಆಸ್ಟ್ರೋನಾಟ್ ಆನ್ ದಿ ಮೂನ್. ಸೊ ಈ ಡಿಸೆಂಬರ್ 2022 ಗೆ 50 ವರ್ಷ ಆಗುತ್ತೆ ಅವರ ಲಾಸ್ಟ್ ಆಸ್ಟ್ರೋನಾಟ್ ಮೂನ್ ಮಿಷನ್ ಏನಿತ್ತೋ ಅದು ಕಂಪ್ಲೀಟ್ ಆಗಿ 50 ವರ್ಷಗಳಾಗುತ್ತೆ. ಯಾವಾಗ ಡಿಸೆಂಬರ್ 22 ಬಂದ್ರೆ 2022 ಬಂದ್ರೆ. ಸೊ ಸಿನ್ಸ್ ದಿ ಅಪೋಲೋ 17 ಮಿಷನ್ ರಿಟರ್ನ್ ಇನ್ 1972 ಅಂದ್ರೆ ಅವರ ಅರ್ಲಿಯರ್ ಮೂನ್ ಮಿಷನ್ ಯಾವ್ದಾಗಿತ್ತಂದ್ರೆ ಅಪೋಲೋ 17. ಸೊ ಅದು ವಾಪಸ್ ಬಂದಿದ್ದು 1972ರಲ್ಲಿ ಅದು ರಿಟರ್ನ್ ಆಗಿರುತ್ತೆ. ಸೊ ಇಲ್ಲಿಂದ ನಾವು 2022ಗೆ ತೆಗೆದುಕೊಂಡ್ರೆ ಅದು 50th anniversary ಆಗಿರುತ್ತೆ ಆಫ್ ದೇರ್ ಲಾಸ್ಟ್ lunar mission. So with this, let's go to the next article. IAF plans aerobatics in Dubai show. So Dubai show ಅಲ್ಲಿ ಇಂಡಿಯನ್ ಏರ್ ಫೋರ್ಸ್ ಏರೋಬ್ಯಾಟಿಕ್ಸ್ ನ ಪ್ಲಾನ್ ಮಾಡ್ತಾ ಇದೆ. ಸೊ ಇದಕ್ಕೋಸ್ಕರ ಕೆಲವೊಂದು ಏರ್ ಕ್ರಾಫ್ಟ್ಸ್ ನಾವು ಏರೋಪ್ಲೇನ್ಸ್ ನಾವು ಅಲ್ಲಿ ಡಿಪ್ಲಾಯ್ ಮಾಡಿರ್ತೀವಿ. ಸೊ ಅದು ಯಾವ್ದು ಅಂತ ಡಿಸ್ಕಸ್ ಮಾಡೋಣ. ಇಂಡಿಯಾ ವಿಲ್ ಶೋಕೇಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಸೊ ರಿಮೆಂಬರ್ ದಿಸ್. ಸೊ ವಿ ಹ್ಯಾವ್ ಡಿಪ್ಲಾಯ್ಡ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಸೊ ಅದನ್ನ ಶಾರ್ಟ್ ಆಗಿ LCA ಅಂತ ಕರಿತೀವಿ, ತೇಜಸ್. ಸೊ ಅದರ ಹೆಸರು ತೇಜಸ್ ಅಟ್ ದಿ ಬೈನಿಯಲ್ ದುಬೈ ಏರ್ ಶೋ ಸ್ಕೆಡ್ಯೂಲ್ಡ್ ನೆಕ್ಸ್ಟ್ ವೀಕ್. ಸೊ ಇದು 2 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಸೊ ಇದು ನೆಕ್ಸ್ಟ್ ವೀಕ್ ಅಲ್ಲಿ ಸ್ಕೆಡ್ಯೂಲ್ ಆಗಿದೆ. ದಿ ಇಂಡಿಯನ್ ಏರ್ ಫೋರ್ಸಸ್ ಸಾರಂಗ್ ಹೆಲಿಕಾಪ್ಟರ್ ಡಿಸ್ಪ್ಲೇ ಟೀಮ್. ಸೊ 2 ಟೀಮ್ಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಒಂದು ಸಾರಂಗ್ ಹೆಲಿಕಾಪ್ಟರ್ ಡಿಸ್ಪ್ಲೇ ಟೀಮ್, ಇನ್ನೊಂದು ಸೂರ್ಯ ಕಿರಣ ಏರೋಬ್ಯಾಟಿಕ್ ಡಿಸ್ಪ್ಲೇ ಟೀಮ್ ವಿಲ್ ಆಲ್ಸೋ ಪರ್ಫಾರ್ಮ್ ಅಟ್ ದಿ ಶೋ. ಸೊ ಅವರು ಕೂಡ ಅಲ್ಲಿ ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ದಿ ಏರ್ ಶೋ ಇಸ್ ಸ್ಕೆಡ್ಯೂಲ್ಡ್ ಟು ಬಿ ಹೆಲ್ಡ್ ಅಟ್ A1 Maktoum International Airport from November 14 to 18. So A1, Maktoum. So it is Maktoum International Airport. November 14 ಇಂದ 18 ವರೆಗೂ ನಡೆಯುತ್ತೆ. The induction of 5 advanced light helicopters. So already 5 advanced light helicopters. Dhruv of Sarang team ಇಂದ 5 helicopters. 10 BAE Hawk 132 of the Surya Kirana team. So Surya Kirana team ಇಂದ ಕೆಲವೊಂದು ಏರ್ಕ್ರಾಫ್ಟ್ಸ್ and 3 LCA ಅಂದ್ರೆ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ವಾಸ್ ಆಲ್ಸೋ ಕಂಪ್ಲೀಟೆಡ್. ಸೊ ಇವು ಆಲ್ರೆಡಿ ಇಂಡಕ್ಟ್ ಆಗಿದೆ ಅಲ್ಲಿ. ಸೊ ಇದನ್ನ ಶೋ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡಲಾಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ. ಸೊ ದೀಸ್ ಆರ್ ದಿ ಸಾರಂಗ್ ಏರೋಬ್ಯಾಟಿಕ್ helicopters. And here you can see Surya Kirana team aeroplanes na you will note. So these teams would be performing along with some of the best aerobatics and display teams in the world, including Saudi Hawks. So now yaryar jote ee ಒಂದು ಡಿಸ್ಪ್ಲೇ ನ ಮಾಡ್ತಾ ಇದೀವಿ ಅಂದ್ರೆ ಸೌದಿ ಹಾಕ್ಸ್ ಇರ್ತಾರೆ, ರಷ್ಯನ್ ನೈಟ್ಸ್ ಇರ್ತಾರೆ ಮತ್ತು UAE's A1 ಫುರ್ಸಾನ್ ಇರ್ತಾರೆ. ಸೊ ಇವರ ಒಟ್ಟಿಗೆ ನಾವು ಈ ಏರೋಬ್ಯಾಟಿಕ್ಸ್ ಡಿಸ್ಪ್ಲೇ ನಾವು ಮಾಡಲಿದ್ದೇವೆ. ಸೊ ಹಿಯರ್ ಯು ಕ್ಯಾನ್ ಸಿ Tejas. So this is actually Surya Kirana team that you can see in this particular picture. So with this, we have completed all the articles of the day. So let's come to the Inquest one-liners. Number 1. So Rakshak initiative. So ಏನಿದು Rakshak initiative ಅಂದ್ರೆ ಸೊ ಇದನ್ನ ಒಡಿಶಾ ರಾಜ್ಯದವರು ಲಾಂಚ್ ಮಾಡಿದ್ದಾರೆ. ಸೊ ಇದರ ಅಡಿಯಲ್ಲಿ under which 30,000 first responders will be trained by 300 master trainers across all 30 districts. ಅಂದ್ರೆ ಈ ರಸ್ತೆ ಬದಿಯಲ್ಲಿ ಆಕ್ಸಿಡೆಂಟ್ಸ್ ಆದಾಗ ಅವ್ರನ್ನ ನಾವು ಹೇಗೆ ರೆಸ್ಕ್ಯೂ ಮಾಡಬೇಕು ಅನ್ನುವ ಸಲುವಾಗಿ 30,000 ಫಸ್ಟ್ ರೆಸ್ಪಾಂಡರ್ಸ್. ಆಬ್ವಿಯಸ್ಲಿ ರಸ್ತೆ ಬದಿಯಲ್ಲಿರೋರೆ ಅವರು ಫಸ್ಟ್ ರೆಸ್ಪಾಂಡರ್ಸ್ ಆಗಿರ್ತಾರೆ. ಸೊ ಅವ್ರಿಗೆ ಟ್ರೈನಿಂಗ್ ಮಾಡಲಾಗುತ್ತೆ ವಿತ್ ದಿ ಹೆಲ್ಪ್ ಆಫ್ 300 ಮಾಸ್ಟರ್ ಟ್ರೈನರ್ಸ್ ಅಕ್ರಾಸ್ 30 districts. As a part of the initiative, the state government will train volunteers from roadside communities such as eateries. ರೋಡ್ ಪಕ್ಕದಲ್ಲಿ ಇರ್ತಕ್ಕಂತ ಹೋಟೆಲ್ಸ್ ಇರ್ಬೋದು, ಸ್ಮಾಲ್ ರಿಪೇರ್ ಶಾಪ್ಸ್ ಇರ್ಬೋದು, ಗ್ಯಾಸ್ ಸ್ಟೇಷನ್ಸ್ ಇರ್ಬೋದು, ಮತ್ತೆ ಕೆಲವೊಂದು ಪೊಲೀಸ್ ಆಫೀಸರ್ಸ್ಗೆ ಸೊ ಫಸ್ಟ್ ರೆಸ್ಪಾಂಡರ್ಸ್ ರೋಡ್ ಆಕ್ಸಿಡೆಂಟ್ ಆದಾಗ ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನ್ ಮಾಡಲಾಗುತ್ತೆ. ಸೊ ಇದನ್ನ ನಾವು ರಕ್ಷಕ್ ಇನಿಷಿಯೇಟಿವ್ ಅಂತ ಕರಿತೀವಿ. Number 2 is National Education Day. So National Education Day is observed on November 11, 2021. So ರಾಷ್ಟ್ರೀಯ ಶಿಕ್ಷಣ ದಿನವಾಗಿ ನವೆಂಬರ್ 11 ನಾವು ಅಬ್ಸರ್ವ್ ಮಾಡ್ತೀವಿ ಟು ಮಾರ್ಕ್ ದಿ ಬರ್ತ್ ಆನಿವರ್ಸರಿ ಆಫ್ ಮೌಲಾನಾ ಅಬ್ದುಲ್ ಕಲಾಂ. ಸೊ ಮೌಲಾನಾ ಅಬ್ದುಲ್ ಕಲಾಂನ ಜನ್ಮ ದಿನವನ್ನು ನಾವು ಆಸ್ ಅ ನ್ಯಾಷನಲ್ ಎಜುಕೇಶನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವಾಸ್ ದಿ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಆಫ್ ದಿ ಇಂಡಿಪೆಂಡೆಂಟ್ ಇಂಡಿಯಾ. ನಮ್ಮ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಆಗಿರ್ತಾರೆ. ಸೊ ಅದರಿಂದ ಆ ದಿನವನ್ನ ನಾವು ನ್ಯಾಷನಲ್ ಎಜುಕೇಶನ್, ಅವರ ಜನ್ಮ ದಿನವನ್ನ ನಾವು ನ್ಯಾಷನಲ್ ಎಜುಕೇಶನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. Number 3, ಯುನೆಸ್ಕೋ ಚೀಫ್ re-elected for the second term. ಸೊ ಯುನೆಸ್ಕೋ ಚೀಫ್ ಆಗಿ ಮತ್ತೆ ಸೇಮ್ ಪರ್ಸನ್ ರೀ ಎಲೆಕ್ಟ್ ಆಗಿರ್ತಾರೆ. ಸೊ ಯುನೆಸ್ಕೋಸ್ ಡೈರೆಕ್ಟರ್ ಜನರಲ್
Audrey Azoulay was elected to the second 4-year term as a head of the United Nations Culture Agency after a vote of its 193 members. So 193 members vote ಮಾಡಿರೋ ಪ್ರಕಾರ ಅವರು ಮತ್ತೆ ಸಕ್ಸೆಸಿವ್ ಆಗಿ 4 ಇಯರ್ಸ್ ಟರ್ಮ್ ಏನಿರುತ್ತೆ, ಸೊ ಒಂದ್ ಸತಿ ಎಲೆಕ್ಟ್ ಆದ್ರೆ ಅವರು 4 ವರ್ಷ ಟರ್ಮ್ ಮಾಡ್ಬೋದು. ಸೊ ಅವ್ರು ಮತ್ತೆ ರೀ ಎಲೆಕ್ಟ್ ಆಗಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ today's inquest challenge. So this is challenge number 4. So question number 1, name the newspaper that was started by Mahatma Gandhi in South Africa in 1903 and was later edited by his son Manilal Gandhi. So 1903 ಮಹಾತ್ಮ ಗಾಂಧಿ ಅವರು ಸೌತ್ ಆಫ್ರಿಕಾದಲ್ಲಿ ಸ್ಟಾರ್ಟ್ ಮಾಡಿದ ದಿನಪತ್ರಿಕೆ ಯಾವುದು? ಸೊ ಅದನ್ನ ಲೇಟರ್ ಎಡಿಟೆಡ್ ಬೈ ಅವರ ಮಗ ಇದನ್ನ ಲೇಟರ್ ಆಗಿ ಎಡಿಟ್ ಮಾಡ್ತಾರೆ. ಸೊ ಈ ವಾಸ್ ದಿ ಎಡಿಟರ್. ಸೊ ಅವ್ರನ್ನ ನಾವು ಮನಿಲಾಲ್ ಗಾಂಧಿ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 2, which probe of NASA orbiting Jupiter has found the planet's great red spot is deeper than scientists had previously thought? ಸೊ ಈ ಜುಪಿಟರ್ ಪ್ಲಾನೆಟ್ ಏನಿದೆ, ಸೊ ಅದರಲ್ಲಿ ಒಂದು ರೆಡ್ ಸ್ಪಾಟ್ ಇರುತ್ತೆ. ಸೊ ಆ ರೆಡ್ ಸ್ಪಾಟ್ ತುಂಬಾ ಡೀಪ್ ಆಗಿದೆ ಅಂತ ನಾಸಾದು ಒಂದು ರೀಸೆಂಟ್ ಮಿಷನ್ ಏನಿರುತ್ತೆ, ಆರ್ಬಿಟಿಂಗ್ ಒಂದು ಜುಪಿಟರ್ ನ ಆರ್ಬಿಟಿಂಗ್ ಮಾಡ್ತಾ ಇರ್ತಕ್ಕಂಥ ನಾಸಾದು ಒಂದು ಪ್ರೋಬ್ ಇರುತ್ತೆ. ಆ ಪ್ರೋಬ್ ಯಾವುದು ಅಂತ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ನಂಬರ್ 3, which 3 countries were recently added to grey list of the Paris based Financial Action Task Force that also retained Pakistan in that list? So ಇತ್ತೀಚೆಗೆ FATF ಅಂದ್ರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಟೆರರ್ ಫಂಡಿಂಗ್ ಗೆ ಸಂಬಂಧಪಟ್ಟಂತೆ ಸೊ ರೀಸೆಂಟ್ ಆಗಿ ಗ್ರೇ ಲಿಸ್ಟ್ ನ ಅನೌನ್ಸ್ ಮಾಡಿರ್ತಾರೆ. ಈ ಗ್ರೇ ಲಿಸ್ಟ್ ಗೆ 3 ಕಂಟ್ರೀಸ್ ನ ಆಡ್ ಮಾಡಿರ್ತಾರೆ. ಸೊ ಆ 3 ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ಹೇಳ್ಬೇಕು. ಸೊ ಪಾಕಿಸ್ತಾನ ಮತ್ತೆ ಗ್ರೇ ಲಿಸ್ಟ್ ಗೆ ರಿಟೈನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್, ಹೂ ಇಸ್ ದಿ ಫಸ್ಟ್ ಚೈನೀಸ್ ವುಮೆನ್ ಆಸ್ಟ್ರೋನಾಟ್ ಟು ವಾಕ್ ಆನ್ ಸ್ಪೇಸ್? ಸೊ ಸ್ಪೇಸ್ ಅಲ್ಲಿ ವಾಕ್ ಮಾಡಿರ್ತಕ್ಕಂಥ ಫಸ್ಟ್ ಚೈನೀಸ್ ವುಮೆನ್ ಯಾರು ಅಂತ ನೀವು ಹೇಳ್ಬೇಕು. ಸೊ ದಿಸ್ ವಿ ಕವರ್ಡ್ ಇನ್ ದಿ yesterday's current affairs. So this is what is the challenge. We will be waiting for your answers. So these are the events of the day. So ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ನ ಕಂಪ್ಲೀಟ್ ಮಾಡಿರ್ತೀವಿ. ಸೊ ನಿಮ್ಮ ಒಪಿನಿಯನ್ಸ್, ನಿಮ್ಮ ಡೌಟ್ಸ್ ಏನೇ ಇದ್ರು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.